Hello students, welcome to Focus Study Class 10th YouTube channel. Today we are going to complete the chemical reaction and equations in one shot lecture. ಅಂದ್ರೆ ಒನ್ ಶಾರ್ಟ್ ಲೆಕ್ಚರಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಶನ್ ಚಾಪ್ಟರ್ನ ಮುಗಿಸೋಕೆ ಹೋಗ್ತಿದ್ದೀವಿ. ಲೆಟ್ ಸಿ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್. ಅಂದ್ರೆ ಮೊದಲು ಬೇಸಿಕ್ಕಿಂತ ಅಡ್ವಾನ್ಸಿಗೆ ಹೋಗೋಣ. ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಕೆಮಿಕಲ್ ಇಕ್ವೇಶನ್ಸ್ ಅಂದ್ರೆ ಏನಂತ ಡಿಫ್ರೆನ್ಸ್ ನೋಡ್ಕೋಣ. ಮೊದಲು ಕೆಮಿಕಲ್ ರಿಯಾಕ್ಷನ್ಸ್ ಮೀನ್ಸ್ ಅಂದ್ರೆ ದ ನೇಚರ್ ಅಂಡ್ ದ ಐಡೆಂಟಿಟಿ ಆಫ್ ಇನಿಷಿಯಲ್ ಸಬ್ಸ್ಟೆನ್ಸ್ ಸಮ್ ವಾಟ್ ಚೇಂಜ್ಡ್. ಅಂದ್ರೆ ಏನು, ಮೊದಲಿರೋ ಸಬ್ಸ್ಟೆನ್ಸ್ ದ ನೇಚರ್ ಅಂದ್ರೆ ಪ್ರಾಪರ್ಟಿ ಮತ್ತು ಅದರ ಹೆಸರು ಆಮೇಲೆ ರಿಯಾಕ್ಷನ್ ಆದ್ಮೇಲೆ ಚೇಂಜ್ ಆಗುತ್ತೆ. ಮೀನ್ಸ್ ಮೊದಲಿದ್ದ ಹೆಸರು ರಿಯಾಕ್ಷನ್ ಆದ್ಮೇಲೆ ಹೆಸರು ಬೇರೆ ಇರುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್ಸ್. ಮೀನ್ಸ್ ದ ನೇಚರ್ ಅಂಡ್ ದ ಐಡೆಂಟಿಟಿ ಆಫ್ ಇನಿಷಿಯಲ್ ಸಬ್ಸ್ಟೆನ್ಸ್ ಚೇಂಜಸ್ ವೆನ್ ರಿಯಾಕ್ಷನ್ಸ್ ಹ್ಯಾಪನ್ಸ್. ದಿಸ್ ಈಸ್ ವಾಟ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ಇಕ್ವೇಶನ್ಸ್ ಅಂದ್ರೆ ಕೆಮಿಕಲ್ ಕೆಮಿಕಲ್ ಇಕ್ವೇಶನ್ಸ್ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ ಆಗಿರೋದನ್ನ ಫಾರ್ಮುಲಾ ಟೈಪ್ ಅಲ್ಲಿ ಬರೆಯೋದಕ್ಕೆ ಕೆಮಿಕಲ್ ಇಕ್ವೇಶನ್ಸ್ ಅಂತಾರೆ. ಅಂದ್ರೆ ಅದ್ರ ಸಿಂಬಾಲಿಕಲಿ ರಿಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಈಸ್ ನೌನ್ ಆಸ್ ಕೆಮಿಕಲ್ ಇಕ್ವೇಶನ್ಸ್. ದಟ್ಸ್ ವಾಟ್ ಈಸ್ ಕಾಲ್ಡ್ ಕೆಮಿಕಲ್ ಇಕ್ವೇಶನ್ಸ್. ಅಂದ್ರೆ ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡೋದು, ಸಿಂಬಾಲ್ ಬರೆದು ಒಂದು ಕಂಪೌಂಡ್ ನ ರಿಪ್ರೆಸೆಂಟ್ ಮಾಡೋದಕ್ಕೆ ಕೆಮಿಕಲ್ ಇಕ್ವೇಶನ್ ಅಂತಾರೆ. ಇನ್ನ ಇಲ್ಲಿ ಒಂದ್ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳೋಣ. ಇಲ್ಲಿ ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪರೇಚರ್ ಡ್ಯೂರಿಂಗ್ ಸಮ್ಮರ್. ಅಂದ್ರೆ ಏನು, ಮಿಲ್ಕ್ ನ ಬೇಸಿಗೆ ಕಾಲದಲ್ಲಿ ಹೊರಗಿಟ್ರೆ ಅದೇನಾಗುತ್ತೆ, ಹಾಲು ಒಡೆಯುತ್ತೆ. ಅದು ಹಾಲು ಒಡೆಯೋದ್ರಲ್ಲಿ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಒಳಗೆ, ಹಾಗಾಗಿ ಹಾಲು ಒಡೆಯುತ್ತೆ. ಆನ್ ಐರನ್ ತವಾ ಪ್ಯಾನ್ ನೇಲ್ ಈಸ್ ಲೆಫ್ಟ್ ಎಕ್ಸ್ಪಾಂಡ್ ಟು ಹ್ಯೂಮಿಡ್ ಅಟ್ಮಾಸ್ಫಿಯರ್. ಹ್ಯೂಮಿಡ್ ಅಟ್ಮಾಸ್ಫಿಯರ್ ಅಂದ್ರೆ ಏನು, ಮಾಯಿಸ್ಟ್ ಅಟ್ಮಾಸ್ಫಿಯರ್. ಅಂದ್ರೆ ಅಲ್ಲಿ ಏನಿರುತ್ತೆ, H2O ಇರುತ್ತೆ, ವಾಟರ್ ಕಂಟೆಂಟ್. ಸೊ ಐರನ್ ತವಾ ಪ್ಯಾನ್ ನೇಲ್ ಏನಾಗುತ್ತೆ, ರಸ್ಟ್ ಆಗುತ್ತೆ. ದಟ್ ಈಸ್ ಕೆಮಿಕಲ್ ಚೇಂಜ್. ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್ ಅಂದ್ರೆ ಏನು, ಗ್ರೇಪ್ಸ್ ಇದ್ದಿದ್ದನ್ನ ಫರ್ಮೆಂಟೇಶನ್ ಪ್ರೊಸೆಸ್ ಇಂತ್ರ ಮಾಡಿ ಅದರಿಂದ ವೈನ್ ಅದು ರೆಡಿ ಮಾಡೋದಕ್ಕೆ ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್ ಅಂತಾರೆ. ಅದೇನು ಕೆಮಿಕಲ್ ರಿಯಾಕ್ಷನ್. ಫುಡ್ ಈಸ್ ಕುಕ್ಡ್ ಅಂದ್ರೆ ಫುಡ್ ಈಸ್ ಕುಕ್ಡ್ ಮೀನ್ಸ್ ಈಗ ಅಡಿಗೆ ಮಾಡೋ ಮುಂದೆ ನಾವು ಏನು ಯೂಸ್ ಮಾಡ್ತೀವಿ, ಸೋಡಿಯಂ ಕ್ಲೋರೈಡ್ ಮತ್ತು ಕೆಲವಷ್ಟು ಸ್ಪೀಸೀಸ್ ಅನ್ನು ಯೂಸ್ ಮಾಡ್ತೀವಿ. ಆ ಸ್ಪೀಸೀಸ್ ಒಳಗೆ ಏನಿರುತ್ತೆ, ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಎಲ್ಲ ಏನ್ ಮಾಡ್ತೀವಿ, ಒಂದೇ ಅಡಿಗೆಯಲ್ಲಿ ಹಾಕಿ ಮಾಡ್ತೀವಿ. ಸೊ ದೇರ್ ಇಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಕರ್ಸ್. ಅಂದ್ರೆ ಆ ಅಡಿಗೆಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಫುಡ್ ಇಸ್ ಕುಕ್ಡ್. ಫುಡ್ ಗೆಟ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ ಅಂದ್ರೆ ಏನು, ಬಾಡಿ ಒಳಗೆ ಫುಡ್ ಡೈಜೆಸ್ಟ್ ಆಗುತ್ತೆ. ನೋಡಿ, ಹೊಟ್ಟೆ ಒಳಗೆ ಯಾವ ಆಸಿಡ್ ಇರುತ್ತೆ, HCl ಆಸಿಡ್. HCl ಆಸಿಡ್ ಇದ್ದಿದ್ದು ನಮ್ ಫುಡ್ ಏನ್ ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ. ಅದರಲ್ಲಿ ಇರೋ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಮಾಡುತ್ತೆ. ಸೊ ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ. ವಿ ರೆಸ್ಪೈರ್ ಅಂದ್ರೆ ನಾವು ರೆಸ್ಪೈರ್ ಮಾಡೋದು ಒಂದು ಕೆಮಿಕಲ್ ರಿಯಾಕ್ಷನ್. ಈಗ ನೋಡಿ, ನಾವು ರೆಸ್ಪೈರ್ ಮಾಡ್ತಿದೀವಿ ಅಂದ್ರೆ ಅದು ಒಂದು ಕೆಮಿಕಲ್ ರಿಯಾಕ್ಷನ್. ಅದನ್ನ ಮುಂದೆ ಹೋಗಿ ಓದೋಣ. ಈಗ ಲೆಟ್ ಅಸ್ ಸಿ ವಾಟ್ ಈಸ್ ಕೆಮಿಕಲ್ ಚೇಂಜ್ ಅಂಡ್ ವಾಟ್ ಈಸ್ ಫಿಸಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದ್ರೆ ಏನು, ನಾವು ಅದನ್ನ ಕಣ್ಣಲ್ಲಿ ನೋಡಕ್ ಆಗೋದಿಲ್ಲ, ಅದನ್ನ ಕೆಮಿಕಲ್ ಚೇಂಜ್ ಅಂತಾರೆ. ಫಿಸಿಕಲ್ ಚೇಂಜ್ ಅಂದ್ರೆ ಏನು, ನಾವು ಕಣ್ಣಲ್ಲಿ ನೋಡಕ್ ಆಗುತ್ತೆ, ಮೀನ್ಸ್ ನೆಕೆಡ್ ಐಸ್ ಅಂತ ನೋಡಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದ್ರೆ ನೋಡಕ್ ಆಗೋದಿಲ್ಲ. whenever a chemical change occurs ಅಂದ್ರೆ ಕೆಮಿಕಲ್ ಚೇಂಜ್ occurs we can say that a chemical reaction has takes place. ಅಂದ್ರೆ ಯಾವಾಗ ಕೆಮಿಕಲ್ ಚೇಂಜ್ ಅಕ್ಯೂರ್ಸ್ ಆಗುತ್ತೆ ಆಗ ನಾವು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬೋದು. ಈಗ ನಾವು ಒಂದು ಆಕ್ಟಿವಿಟಿ ನೋಡ್ಕೊಳ್ಳೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ ಕ್ಲಾಸ್ 10 CBSE ಬೋರ್ಡ್ ಎಕ್ಸಾಮ್. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಿದ್ದೇ ಬೀಳುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಇಟ್ ಡೀಪ್ಲಿ. ಕಾನ್ಸಂಟ್ರೇಷನ್ ಇಟ್ಟು ಅಂತ ಕೇಳಿ, ಆಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ ಏನ್ ಕೊಟ್ಟಿದ್ದಾರೆ, ದಿಸ್ ಆಕ್ಟಿವಿಟಿ ನೀಡ್ಸ್ ದ ಟೀಚರ್ಸ್ ಅಸಿಸ್ಟೆಂಟ್. ಇಟ್ ವುಡ್ ಬಿ ಬೆಟರ್ ಇಫ್ ಸ್ಟೂಡೆಂಟ್ ವೇರ್
ಸುಟೇಬಲ್ ಐ ಗ್ಲಾಸಸ್ ಅಂದರೆ ಸುಟೇಬಲ್ ಐ ಗ್ಲಾಸಸ್ ಹಾಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಬ್ಲಾಸ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ, ಆಗ ಮುಖಕ್ಕೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ದೇ ಪ್ರಿಫರ್ ಟು ವೇರ್ ಐ ಗ್ಲಾಸಸ್. ಬನ್ನಿ ನೋಡೋಣ ಪಾಯಿಂಟ್ಸ್ ವೈಸ್. ಕ್ಲೀನ್ ಅ ಮ್ಯಾಗ್ನೇಷಿಯಂ ರಿಬ್ಬನ್ ಅಬೌಟ್ 3 to 4 centimeter ಲಾಂಗ್ ಬೈ ರಬ್ಬಿಂಗ್ ಇಟ್ ವಿತ್ ಸ್ಯಾಂಡ್ ಪೇಪರ್. ಅಂದ್ರೆ ಏನು ಹೇಳಿದ್ದಾರೆ, ಮ್ಯಾಗ್ನೇಷಿಯಂ ರಿಬ್ಬನ್ನ 3-4 ಸೆಂಟಿಮೀಟರ್ ಲಾಂಗ್ ತಗೊಂಡಿದ್ದಾರೆ. ಅದನ್ನ ಏನ್ ಮಾಡಂದಿದ್ದಾರೆ, ಸ್ಯಾಂಡ್ ಪೇಪರ್ ಅಂತ ರಬ್ ಮಾಡಿದ್ದಾರೆ. ಅಂದ್ರೆ ಅದು ಏಕ್ ರಬ್ ಮಾಡಿದ್ದಾರೆ ಅಂದ್ರೆ, ಯಾಕಂದ್ರೆ ಮ್ಯಾಗ್ನೇಷಿಯಂ ಮೇಲೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅನ್ನೋ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಏನ್ ಮಾಡುತ್ತೆ, ಅದನ್ನ ಬರ್ನ್ ಆಗೋದ್ರಿಂದ ಅವಾಯ್ಡ್ ಮಾಡುತ್ತೆ. ಸೊ ದೇ ಸೇ ದಟ್ ಮ್ಯಾಗ್ನೇಷಿಯಂ ರಿಬ್ಬನ್ ಮಸ್ಟ್ ರಬ್ ವಿತ್ ಸ್ಯಾಂಡ್ ಪೇಪರ್. ಅಂದ್ರೆ ಏನು, ಸ್ಯಾಂಡ್ ಪೇಪರ್ ಇಂತ್ರ ಅದ್ರ ಮೇಲೆ ರಬ್ ಮಾಡಲೇಬೇಕು. ಯಾಕಂದ್ರೆ ಅದನ್ನ ಮ್ಯಾಗ್ನೇಷಿಯಂ ಆಕ್ಸೈಡ್ ಲೇಯರ್ನ ತೆಗಿಬೇಕಂದ್ರೆ, ಮ್ಯಾಗ್ನೇಷಿಯಂ ರಿಬ್ಬನ್ ಮೇಲಿರೋ ಮ್ಯಾಗ್ನೇಷಿಯಂ ಆಕ್ಸೈಡ್ ಲೇಯರ್ನ ತೆಗಿಬೇಕಂದ್ರೆ ಸ್ಯಾಂಡ್ ಪೇಪರ್ ಇಂತ್ರ ಅದನ್ನ ರಬ್ ಮಾಡಬೇಕು. ಹೋಲ್ಡ್ ಇಟ್ ವಿತ್ ಪೇರ್ ಆಫ್ ಟಂಗ್ಸ್. ಇಲ್ಲಿ ಏನ್ ಕಾಣ್ತಿದೆಯಲ್ಲ, ಇದೆ ಪೇರ್ ಆಫ್ ಟಂಗ್ಸ್. ಬರ್ನ್ ಇಟ್ ಯೂಸಿಂಗ್ ಅ ಸ್ಪಿರಿಟ್ ಲ್ಯಾಂಪ್ ಆರ್ ಬರ್ನರ್ ಅಂಡ್ ಕಲೆಕ್ಟ್ ದ ಆಶ್. ಆಶ್ ಅಂದ್ರೆ ಏನು, ಬೂದಿ. ಇಲ್ಲಿ ಕಾಣ್ತಿದೆಯಲ್ಲ, ಅದ ಆಶ್ formed in which watch glass has shown in figure 11.1. Burn the magnesium ribbon, keeping it away as far as possible from your eyes. ಅವ್ರು ಹೆಂಗಂದಿದ್ದಾರೆ ಅಂದ್ರೆ, ಇಲ್ಲಿ ಸ್ಪ್ರೆಡ್ ಅಂದ್ರೆ ಸಿಡಿಯೋ ಸಾಧ್ಯತೆ, ನಮ್ಮ ಮುಖಕ್ಕೆ ಸಿಡಿಯೋ ಸಾಧ್ಯತೆ ಇರುತ್ತೆ. ಸೊ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಟು ಅವರ್ ಐಸ್. ಸೊ ದೇ ಪ್ರಿಫರ್ ಟು ವೇರ್ ಐ ಗ್ಲಾಸಸ್. ವಾಟ್ ಡು ಯು ಅಬ್ಸರ್ವ್ ಅಂದ್ರೆ, ಇಲ್ಲಿ ನೀವು ಏನ್ ಅಬ್ಸರ್ವ್ ಮಾಡಿದ್ದೀರಾ ನೋಡೋಣ. ನೋಡಿ, ನಾವಿಲ್ಲಿ ಅಬ್ಸರ್ವ್ ಮಾಡಿರೋದು ಏನಂದ್ರೆ, ಮ್ಯಾಗ್ನೇಷಿಯಂ ರಿಬ್ಬನ್ನ ಮೊದಲು ಏನು ಮಾಡಿದ್ರು, 2-3 ಸೆಂಟಿಮೀಟರ್ 2-3 ಆರ್ 3-4 ಸೆಂಟಿಮೀಟರ್ ಮ್ಯಾಗ್ನೇಷಿಯಂ ರಿಬ್ಬನ್ ತಗೊಂಡ್ರು. ಆ ಮ್ಯಾಗ್ನೇಷಿಯಂ ರಿಬ್ಬನ್ ಏನು ಮಾಡಿದ್ರು, ಸ್ಯಾಂಡ್ ಪೇಪರ್ ಇಂತ್ರ ರಬ್ ಮಾಡಿದ್ರು. ಯಾಕಂದ್ರೆ ಅದ್ರ ಮೇಲೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಏನ್ ಮಾಡಿದ್ರು, ಸೊ ಅವರು ಅದನ್ನ ಲೇಯರ್ನ ತೆಗಿಯೋಕೆ ಸ್ಯಾಂಡ್ ಪೇಪರ್ ಇಂತ್ರ ರಬ್ ಮಾಡಿದ್ರು. ಅದ್ ಲೇಯರ್ ಏನಾಯ್ತು, ಹೋಯ್ತು. ಹೋದಾದ್ಮೇಲೆ ಅವರು ಅದನ್ನ ಬರ್ನರ್ ತಗೊಂಡು ಬರ್ನ್ ಮಾಡಿದ್ರು. ಆಗ ಬರ್ನ್ ಮಾಡಿದಾಗ ಏನ್ ಫಾರ್ಮ್ ಆಯ್ತು, ಮ್ಯಾಗ್ನೇಷಿಯಂ ರಿಬ್ಬನ್ ಇದ್ದಿದ್ದು ಬರ್ನ್ ಆಗಿ ಆಶ್ ಆಗಿ ಫಾರ್ಮ್ ಆಯ್ತು. ಆಶ್ ಆಗಿ ಇಲ್ಲಿ ಫಾರ್ಮ್ ಆಗಿದೆ. ಈ ಆಶ್ ಈಸ್ ನೋನ್ ಆಸ್ ಮ್ಯಾಗ್ನೇಷಿಯಂ ಆಕ್ಸೈಡ್. ಇದನ್ನ ಏನಂತಾರೆ, ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತಾರೆ. ಅಂಡ್ ಆಲ್ಸೋ ನೋನ್ ಆಸ್ ವೈಟ್ ಪೌಡರ್. ಇದನ್ನ ವೈಟ್ ಪೌಡರ್ ಅಂತೂ ಕರೀತಾರೆ. ಲೆಟ್ us read about that given in NCERT. How they given in? Now see here, they given, you must have observed that magnesium ribbon burns with dazzling white flame and changes into white powder. ಅದೇ ಅಲ್ಲಿ ವೈಟ್ ಪೌಡರ್ ಏನು ಚೇಂಜ್ ಆಗಿದೆ ಅಲ್ಲ, ಅದಕ್ಕೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತಾರೆ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಮ್ಯಾಗ್ನೇಷಿಯಂ ರಿಬ್ಬನ್ ಬರ್ನ್ಸ್ ವಿತ್ ಡಾರ್ಜಿಲಿಂಗ್ ವೈಟ್ ಫ್ಲೇಮ್. ಅಂದ್ರೇನು, ಅದು ಮ್ಯಾಗ್ನೇಷಿಯಂ ರಿಬ್ಬನ್ನ ಬರ್ನ್ ಮಾಡುವಾಗ ಡಾರ್ಜಿಲಿಂಗ್ ವೈಟ್ ಫ್ಲೇಮ್ ಫಾರ್ಮ್ ಆಗಿದೆ. ಅಂದರೆ ವೈಟ್ ಫ್ಲೇಮ್ಸ್, ವೈಟ್ ಹೊಗೆ ಫಾರ್ಮ್ ಆಗಿದೆ. ಆ್ಯಂಡ್ ಏನು ಚೇಂಜ್ ಆಗಿದೆ, ವೈಟ್ ಪೌಡರ್ ಆಗಿ ಬದಲಾಗಿದೆ. ಯಾವುದು, ಮ್ಯಾಗ್ನೇಷಿಯಂ ರಿಬ್ಬನ್ ಇದ್ದಿದ್ದು ವೈಟ್ ಪೌಡರ್ ಆಗಿದೆ. ಈ ವೈಟ್ ಪೌಡರ್ನ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತಾರೆ. ಇಟ್ ಈಸ್ ಫಾರ್ಮ್ ಡ್ಯೂ ಟು ದ ರಿಯಾಕ್ಷನ್ ಬಿಟ್ವೀನ್, ಏನೇನು ರಿಯಾಕ್ಷನ್ ಆಗಿದೆ ಇಲ್ಲಿ, ಮ್ಯಾಗ್ನೇಷಿಯಂ ಅಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ಏರ್. ಎರಡದು ರಿಯಾಕ್ಷನ್ ಆಗಿ ಏನು ಫಾರ್ಮ್ ಆಗಿದೆ, ಮ್ಯಾಗ್ನೇಷಿಯಂ ಆಕ್ಸೈಡ್ ಫಾರ್ಮ್ ಆಗಿದೆ. ಇಟ್ ಈಸ್ ಆಲ್ಸೋ ನಾನ್ ಎಸ್ ವೈಟ್ ಪೌಡರ್. These two activities are not necessary now. I afterwards make a new video on this activities topic. Let us now discuss other topics. ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಏನೇನು ಚೇಂಜ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಏನು ಕೊಟ್ಟಿದ್ದಾರೆ, ಚೇಂಜ್ ಇನ್ ಸ್ಟೇಟ್ ಕೊಟ್ಟಿದ್ದಾರೆ. ಚೇಂಜ್ ಇನ್ ಸ್ಟೇಟಿಗೆ ಎಕ್ಸಾಂಪಲ್, ಈಸಿ ಎಕ್ಸಾಂಪಲ್ ತೊಗೋಬೇಕಂದ್ರೆ ಏನು ತೊಗೊಳ್ಳೋಣ, ಈಸಿ ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. H2 ಇದೇನು, ಗ್ಯಾಸ್. H2 ಗ್ಯಾಸ್ ಪ್ಲಸ್ O2 ಗ್ಯಾಸ್ gives H2O ಗ್ಯಾಸ್ ಅಲ್ಲ, ಲಿಕ್ವಿಡ್. ಯಾಕೆ ಏನಂತ ಹೇಳಿದೆ, ಚೇಂಜ್ ಇನ್
ಸ್ಟೇಟ್ ಅಂದಿದ್ರೆ ಅಂದರೆ ಇಲ್ಲಿ ಗ್ಯಾಸ್ ಅಂದರೆ ಚೇಂಜ್ ಸ್ಟೇಟ್ ಮುಂದೆ ಚೇಂಜ್ ಸ್ಟೇಟ್ ಆಗಬೇಕು, ಸ್ಟೇಟ್ ಇದ್ದಿದ್ದು ಚೇಂಜ್ ಆಗಬೇಕು. ಸೊ ಲಿಕ್ವಿಡ್, ಯಾಕಂದರೆ H2 + O2 ಗ್ಯಾಸ್, ಎರಡು ಗ್ಯಾಸ್ ಕೂಡ ಏನು ಫಾರ್ಮ್ ಇರುತ್ತೆ, H2O ಅಂದರೆ ನೀರು ಯಾವ ಫಾರ್ಮಲ್ಲಿ ಇರುತ್ತೆ, ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ ಇಲ್ಲ ತಾನೆ. ಸೊ ಇಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್. H2O ಏನಿರುತ್ತೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ, ಚೇಂಜ್ ಇನ್ ಕಲರ್ ಕೇಳಿದ್ದಾರೆ. ಚೇಂಜ್ ಇನ್ ಕಲರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ Fe ಏನು, Fe ಅಂದರೆ ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ gives iron sulfate means FeSO4 plus Cu. ಮುಂದೋಗಿ ರಿಯಾಕ್ಷನ್ ಹೇಗೆ ಬಂತು ಅಂತ ಎಲ್ಲ ನೋಡೋಣ. ಹೇಗೆ ಬಂತು, ಇದಕ್ಕೆ ಇದು ಸಾಲಿಡ್ ಇದೆ, ಲಿಕ್ವಿಡ್ ಇದು ಅಕ್ವೆಸ್ ಇದೆ, ಎಲ್ಲ ನೋಡೋಣ ಮುಂದೋಗಿ. ಈಗ ಇಲ್ಲಿ ಕಾಪರ್ ಸಲ್ಫೇಟ್ ಕಲರ್ ಯಾವುದಿರುತ್ತೆ, ಬ್ಲೂ ಇರುತ್ತೆ. ಐರನ್ ಸಲ್ಫೇಟ್ ಕಲರ್ ಇಲ್ಲಿ ಕಾಪರ್ ಸಲ್ಫೇಟ್ ಇಂದ ಐರನ್ ಸಲ್ಫೇಟ್ ಆಗಿದ್ದಾಗ ಐರನ್ ಸಲ್ಫೇಟ್ ಕಲರ್ ಏನಾಗುತ್ತೆ, ಲೈಟ್ ಗ್ರೀನ್ ಕಲರ್ ಆಗುತ್ತೆ. ಬ್ಲೂ ಇದ್ದಿದ್ದು ಕನ್ವರ್ಟ್ ಆಯಿತು, ಲೈಟ್ ಗ್ರೀನ್ ಕಲರಿಗೆ ಕನ್ವರ್ಟ್ ಆಯಿತು, ಲೈಟ್ ಗ್ರೀನ್ ಕನ್ವರ್ಟ್ ಆಯಿತು. ದಿಸ್ ಈಸ್ ವಾಟ್ ಕಾಲ್ಡ್ ಚೇಂಜ್ ಇನ್ ಕಲರ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್. ಇಷ್ಟು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಏನಾಗುತ್ತೆ, ಚೇಂಜ್ ಇನ್ ಕಲರ್ ಅಂದರೆ ಐಡಿಯಾ ಬರುತ್ತೆ, ಚೇಂಜ್ ಇನ್ ಕಲರ್ ಏನಾಗುತ್ತೆ ಅನ್ನೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಎವಲ್ಯೂಷನ್ ಆಫ್ ಗ್ಯಾಸ್ ಕೇಳಿದ್ದಾರೆ. ಇದ್ರ ಫಾರ್ಮುಲಾ ಅಂದ್ರೆ ಏನು, ಕೆಮಿಕಲ್ ಇಕ್ವೇಶನ್ ಇಲ್ಲಿ ಬರೀತೀನಿ. ಏನಾಗುತ್ತೆ, Zn ಸಾಲಿಡ್ ಪ್ಲಸ್ H2SO4. Zn ಅಂದರೆ ಏನು, ಜಿಂಕ್. H2SO4 ಅಂದರೆ ಸಲ್ಫರಿಕ್ ಆಸಿಡ್ ಅಕ್ವೆಸ್. ಇದು ಏನು ಫಾರ್ಮ್ ಮಾಡುತ್ತೆ, ಜಿಂಕ್ ಸಲ್ಫೇಟ್ ಮತ್ತು H2 ಗ್ಯಾಸ್ ಏನಾಗುತ್ತೆ, ಲಿಬರೇಟ್ ಆಗುತ್ತೆ. ಇಲ್ಲಿ ಆಗಿರೋ ರಿಯಾಕ್ಷನ್ ಏನು ನೋಡಿ, Zn ಪ್ಲಸ್ H2SO4 ಅಕ್ವೆಸ್ ಏನು ಕೊಡುತ್ತೆ, ಜಿಂಕ್ ಸಲ್ಫೇಟ್ ಪ್ಲಸ್ H2 ಗ್ಯಾಸ್ ಲಿಬರೇಟ್ ಆಗುತ್ತೆ. ಈ ಸಿಂಬಲ್ ಏನು ಇಲ್ಲಿ ರಿಪ್ರೆಸೆಂಟ್ ಮಾಡ್ತಿದೆ ಅಂದರೆ, ಇಲ್ಲಿರೋ ಸಿಂಬಾಲು ಏನು ರಿಪ್ರೆಸೆಂಟ್ ಮಾಡಿದೆ ಅಂದರೆ H2 is liberating. H2 is liberating. ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಚೇಂಜ್ ಇನ್ ಟೆಂಪ್ರೇಚರ್ ಆಗುತ್ತೆ. ಚೇಂಜ್ ಇನ್ ಟೆಂಪ್ರೇಚರ್ ಅಂದರೆ ರಿಯಾಕ್ಷನ್ ಇಲ್ಲಿ ಬರೋಣ. ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ H2O gives calcium hydroxide ಪ್ಲಸ್ ಹೀಟ್ ಲಿಬರೇಟೆಡ್. ಹೀಟ್ ಏನಾಗಿದೆ, ರಿಲೀಸ್ ಆಗಿದೆ. ದಿಸ್ ಈಸ್ ವಾಟ್ ಚೇಂಜ್ ಇನ್ ಟೆಂಪ್ರೇಚರ್ ಅಂದ್ರೆ ಏನು, ಮೊದಲು ಟೆಂಪ್ರೇಚರ್ ಏನಿತ್ತು ಕಡಿಮೆ ಇತ್ತು, ರಿಯಾಕ್ಷನ್ ಆದಮೇಲೆ ಏನಾಗಿದೆ, ಟೆಂಪ್ರೇಚರ್ ಹೆಚ್ಚಾಗಿದೆ. ದಟ್ ಈಸ್ ವಾಟ್ ಕಾಲ್ಡ್ ಚೇಂಜ್ ಇನ್ ಟೆಂಪ್ರೇಚರ್. ಇಷ್ಟೇ ರಿಯಾಕ್ಷನ್. ಇನ್ನು ನಾವು ನೆಕ್ಸ್ಟ್ ನೋಡೋಕೆ ಹೋದರೆ, ಹ್ಯಾಸ್ ವಿ ಅಬ್ಸರ್ವ್ ದ ಚೇಂಜ್ ಅರೌಂಡ್ ಅಸ್ ವಿ ಕ್ಯಾನ್ ಸಿ ದಟ್ ದೇರ್ ಈಸ್ ಲಾರ್ಜ್ ವೆರೈಟಿ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಅರೌಂಡ್ ಅಸ್. ಅಂದ್ರೆ ಏನು, ನಾವು ನಮ್ಮ ಸರೌಂಡಿಂಗ್ ನೋಡೋಕೆ ಹೋದರೆ ಕೆಮಿಕಲ್ ರಿಯಾಕ್ಷನ್ ತುಂಬ ಆಗ್ತಿದೆ ಅಂತ ಆ ಲೈನ್ ಇಂಡಿಕೇಟ್ ಮಾಡ್ತಿದೆ. ಇಲ್ಲೇನು, ವಿಲ್ ಸ್ಟಡಿ ಅಬೌಟ್ ದ ವೇರಿಯಸ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ದೇರ್ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್. ಆದರೆ ಏನು ಹೇಳಿದೆ ನಾನು, ಕೆಮಿಕಲ್ ಇಕ್ವೇಷನ್ ಅಂದರೆ ಹಾಗೆ ಹೇಳಿದ್ದೀನಿ. ಏನು, ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಮಾಡೋದಕ್ಕೆ ಏನಂತಾರೆ, ಕೆಮಿಕಲ್ ಇಕ್ವೇಷನ್ ಅಂತಾರೆ. ಈಗ ನೆಕ್ಸ್ಟ್ ಕೆಮಿಕಲ್ ಇಕ್ವೇಷನ್ ಅಂದರೆ ಏನಂತ ನೋಡೋಣ. Chemical equation activity 1.1 can be described as when a magnesium ribbon is burnt in oxygen, it can converted to magnesium oxide. This description of chemical reaction in a sentence form is quite long. ಅಂದ್ರೆ ಏನು, ಕೆಮಿಕಲ್ ಇಕ್ವೇಷನ್ ಅಂದರೆ
ಈಗ ನಾವು ಕೆಮಿಕಲ್ ರಿಯಾಕ್ಷನ್ ಬರೀಬೇಕಂದ್ರೆ ಅದ್ರ ಹೆಸರು ಇಷ್ಟು ಬರೀಬೇಕು, ಅಂದ್ರೆ ಅದು ತುಂಬಾ ಲಾಂಗ್ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಡಿಸ್ಕವರ್ ಮಾಡಿರೋದು ಕೆಮಿಕಲ್ ಇಕ್ವೇಷನ್. ಇಟ್ ಕ್ಯಾನ್ ಬಿ ರಿಟರ್ನ್ ಇನ್ ಶಾರ್ಟ್ ಫಾರ್ಮ್. ಆದರೆ ಲಾಂಗ್ ಫಾರ್ಮಲ್ಲಿ ಬರೆಯೋ ಬದಲು ಶಾರ್ಟ್ ಫಾರ್ಮಲ್ಲಿ ಬರೆದ್ರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಂತ ಸಿಂಪ್ಲಿಫೈ ಮಾಡಿ ಬರೆಯೋದು. ಕೆಮಿಕಲ್ ರಿಯಾಕ್ಷನ್ನ ಸಿಂಪ್ಲಿಫೈ ಮಾಡಿ ಬರೆಯೋದಕ್ಕೆ ಕೆಮಿಕಲ್ ಇಕ್ವೇಷನ್ ಅಂತಾರೆ. ದ ಸಿಂಪ್ಲೆಸ್ಟ್ ವೇ ಟು ಡೂ ದಿಸ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ವರ್ಡ್ ಇಕ್ವೇಷನ್. ದ ವರ್ಡ್ ಇಕ್ವೇಷನ್ ಫಾರ್ ಅವರ್ ರಿಯಾಕ್ಷನ್ ವುಡ್ ಬಿ ಮ್ಯಾಗ್ನೇಷಿಯಮ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮ್ಯಾಗ್ನೇಷಿಯಮ್ ಆಕ್ಸೈಡ್. ಅಂದರೆ ಇವೆರಡು ಏನಾಗುತ್ತೆ, ರಿಯಾಕ್ಟೆಂಟ್ ಆಗುತ್ತೆ. ರಿಯಾಕ್ಟೆಂಟ್ ಮತ್ತು ಇದೇನಾಗುತ್ತೆ, ಪ್ರೊಡಕ್ಟ್ ಆಗುತ್ತೆ. ಇವೆರಡು ಫಾರ್ಮ್ ಆಗ್ತವೆ. ಪ್ರಾಡಕ್ಟ್ ಮತ್ತೇನು, ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಎರಡು ಕಂಬೈನ್ ಆಗಿ ಬರ್ತದೆ, ಪ್ರಾಡಕ್ಟ್ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ನೋಡೋಣ. ದ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಚೇಂಜ್ ಇನ್ ದ ರಿಯಾಕ್ಷನ್ ಮ್ಯಾಗ್ನೇಷಿಯಮ್ ಅಂಡ್ ಆಕ್ಸಿಜನ್ ಆರ್ ದ ರಿಯಾಕ್ಟೆಂಟ್ಸ್. ಅಂದ್ರೆ ಇಲ್ಲೇನು ಕೆಮಿಕಲ್ ಚೇಂಜ್ ಇನ್ ದ ರಿಯಾಕ್ಷನ್ ಮ್ಯಾಗ್ನೇಷಿಯಮ್ ಅಂಡ್ ಆಕ್ಸಿಜನ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಕೆಮಿಕಲ್ ಚೇಂಜ್ಗೆ ಹೋಗೋ ಇದನ್ನ ಏನಂತಾರೆ, ರಿಯಾಕ್ಟೆಂಟ್ಸ್ ಅಂತಾರೆ. ಈಗ ನೋಡಿ, ಮ್ಯಾಗ್ನೇಷಿಯಮ್ ಅಂಡ್ ಆಕ್ಸಿಜನ್ ಇಲ್ಲಿ ಕೆಮಿಕಲ್ ಚೇಂಜ್ಗೆ ಹೋಗ್ತಿದೆ. ಕೆಮಿಕಲ್ ಚೇಂಜ್ ಆದ್ಮೇಲೆ ಏನಾಯ್ತು, ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಯ್ತು. ಇದನ್ನೇ ಅವ್ರು ಹೇಳ್ತಿರೋದು ಲೈನ್ ಅಲ್ಲಿ. ದ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ಏನ್ ಫಾರ್ಮ್ ಆಗಿದೆ, ಮ್ಯಾಗ್ನೇಷಿಯಮ್ ಆಕ್ಸೈಡ್. ಅದೇನು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಡ್ಯೂರಿಂಗ್ ದ ರಿಯಾಕ್ಷನ್ ಎಸ್ ಪ್ರಾಡಕ್ಟ್. ಇದನ್ನೇ ವರ್ಡ್ ಇಕ್ವೇಷನ್ ಇದ್ದಿದ್ನ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಗಿ ಬರೆಯೋದಕ್ಕೆ ಕೆಮಿಕಲ್ ಇಕ್ವೇಷನ್ ಅಂತಾರೆ. ಇದೆಲ್ಲ ಲೈನು ಸುಮ್ಮನೆ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ನಿಮಗೆ ಈ ಆರೋ ಮಾರ್ಕ್ ಏನಿದೆಯಲ್ಲ, ಇದು ಡೈರೆಕ್ಷನ್ ಆಫ್ ಪ್ರಾಡಕ್ಟ್ ಇಂಡಿಕೇಟ್ ಮಾಡುತ್ತೆ. ಡೈರೆಕ್ಷನ್ ಆಫ್ ಪ್ರಾಡಕ್ಟ್ ನ ತೋರಿಸ್ಕೊಡೋದು ಅದು ಆರೋ, ಇದೆ ಆರೋ ಮಾರ್ಕ್. ಚಾಪ್ಟರ್ ರೈಟಿಂಗ್ ಅ ಕೆಮಿಕಲ್ ಇಕ್ವೇಷನ್, ಅಂದ್ರೆ ಕೆಮಿಕಲ್ ಇಕ್ವೇಷನ್ ಹೇಗೆ ಬರೆಯೋದಂತ ತಿಳಿಸ್ಕೊಡ್ತಿದ್ದಾರೆ. ನೋಡಿ, ಮೊದಲು ನಿಮಗೆ ಈ ಟಾಪಿಕ್ ಬರಬೇಕಂದ್ರೆ ನಿಮಗೆ 1 to 30 ಎಲಿಮೆಂಟ್ಸ್ ವಿತ್ ಸೀಕ್ವೆನ್ಸ್ ಗೊತ್ತಿರಬೇಕು. ವಿತ್ ಸೀಕ್ವೆನ್ಸ್, ಅಟಾಮಿಕ್ ನಂಬರ್ ಮತ್ತು ಅಟಾಮಿಕ್ ಮಾಸ್ ನಂಬರ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಇಕ್ವೇಷನ್ ಫಾರ್ಮ್ ಮಾಡೋದು ಗೊತ್ತಾಗುತ್ತೆ. ಈಗ ನಿಮಗೆ ನಾನು ಸಡನ್ ಆಗಿ ಜಿಂಕ್ Zn ಪ್ಲಸ್ H2SO4 ಅದಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಏನಾದರೂ 1 to 30 ಎಲಿಮೆಂಟ್ಸ್ ಗೊತ್ತಿದ್ರೆ ನೀವು ಅದನ್ನ ನೋಡಿದ ತಕ್ಷಣ ಏನಂತೀರಾ, ಇದು ಜಿಂಕು ಅದನ್ನೆಲ್ಲ ಅಂತೀರಾ. ಸೊ ಡೆಫಿನೆಟ್ಲಿ ಲರ್ನ್ 1 to 30 ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್. ನಿಮಗೆ 1 to 30 ಎಲಿಮೆಂಟ್ಸ್ ಬರಲಿಲ್ಲ ಅಂದರೆ ರೈಟಿಂಗ್ಗೆ ಕೆಮಿಕಲ್ ಇಕ್ವೇಷನ್ ಬರೋದಿಲ್ಲ. ಸೊ ಐ ಸಜೆಸ್ಟ್ ಟು ರೀಡ್ 1 to 30 ಎಲಿಮೆಂಟ್ಸ್ ಆರ್ ಬಯಾಟ್ ಇಟ್. ಈಗ ನೋಡಿ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಒಳಗೆ ನೋಡಿದೀವಿ, ಮ್ಯಾಗ್ನೇಷಿಯಮ್ ಮತ್ತು ಆಕ್ಸಿಜನ್ನ ವರ್ಡ್ ಫಾರ್ಮಲ್ಲಿ ಕೊಟ್ಟಿದ್ರು. ಇಲ್ಲಿ ಕೊಟ್ಟಿದ್ದಾರೆ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಏನಂತಾರೆ, ಕೆಮಿಕಲ್ ಇಕ್ವೇಷನ್ ಅಂತಾರೆ. ಅಷ್ಟೇ, ಮತ್ತೇನಿಲ್ಲ. ಈಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಹೋಗೋಣ. ಮೊದಲು ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ನೋಡ್ಕೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ಕೌಂಟ್ ಆ್ಯಂಡ್ ಕಂಪೇರ್ ದ ನಂಬರ್ ಆಫ್ ಅಟಮ್ಸ್ ಆಫ್ ಈಚ್ ಎಲಿಮೆಂಟ್ಸ್ ಆನ್ LHS ಆ್ಯಂಡ್ RHS ಆಫ್ ದಿ ಆರೋ. ಈಸ್ ದ ನಂಬರ್ ಆಫ್ ಅಟಮ್ಸ್ ಸೇಮ್ ಆಫ್ ಈ ಸೈಡ್. ಎರಡು ಕಡೆ ಸೇಮ್ ಇದೆಯಾ, ಹೌದು ಅಂತ ಅಂದರೆ ಅಲ್ಲಿ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ 1 ಇಲ್ಲಿ 1 ಎಷ್ಟಾಯಿತು, 2 ಆಯಿತು. ಇಲ್ಲಿ ಎಷ್ಟಿದೆ, 1 ಇದೆ. ಅಂದರೆ 2 1 ಈಕ್ವಲ್ ಆಯ್ತಾ, ಇಲ್ಲ. ಇಫ್ ಎಸ್ ದೆನ್ ದ ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್. ಅಂದರೆ ಎರಡು ಕಡೆ ಅಟಮ್ಸ್ ಸೇಮ್ ಇತ್ತಂದರೆ ಇಕ್ವೇಷನ್ ಏನಂತಾರೆ, ಬ್ಯಾಲೆನ್ಸ್ ಅಂತಾರೆ. ಇರಲಿಲ್ಲ ಅಂದರೆ ಏನಂತಾರೆ, ಅನ್ಬ್ಯಾಲೆನ್ಸ್ಡ್ ಅಂತಾರೆ. ಎದಕ್ಕಂದರೆ ಬಿಕಾಸ್ ದ ಮಾಸ್ ಈಸ್ ನಾಟ್ ಸೇಮ್ ಆನ್ ಬೋತ್ ದ ಸೈಡ್ಸ್ ಆಫ್ ದ ಇಕ್ವೇಷನ್. ಅಂದ್ರೆ ಏನು, mg ಕಡೆ ಇರೋ ಮಾಸು ಮತ್ತು mgO ಕಡೆ ಇರೋ ಮಾಸು ಎರಡೂ ಏನಾಗೋದಿಲ್ಲ, ಸೇಮ್ ಆಗೋದಿಲ್ಲ. ಸಚ್ ಎ ಕೆಮಿಕಲ್ ಇಕ್ವೇಷನ್ ಈಸ್ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಫಾರ್ ಎ ರಿಯಾಕ್ಷನ್. ಅಂದ್ರೆ ಏನು, ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಈಸ್ ಆಲ್ಸೋ ನೋನ್ ಆಸ್ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ಮೋಸ್ಟ್ ಆಫ್ ದಿ ಇಫ್ ದೇ ಆಸ್ಕ್ ಅನ್ಬ್ಯಾಲೆನ್ಸ್ಡ್ ಅಂದರೆ ಅನ್ಬ್ಯಾಲೆನ್ಸ್ಡ್ ಅಂತ ಕೊಡ್ತಾರೆ, ಇಲ್ಲಾಂದರೆ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಅಂತ ಆದರೂ ಕೊಡ್ತಾರೆ. ಸೊ ರಿಮೆಂಬರ್ ದಟ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಈಸ್ ಆಲ್ಸೋ ನೋನ್ ಆಸ್ unbalanced chemical equation is also known as skeletal chemical equation. Skeletal chemical equation ಅಂತ ಕೂಡ ಕರೀತಾರೆ. ಈಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬಂದರೆ ಅಂದರೆ ಪ್ರೊಸೆಸ್ ಅದನ್ನು ಹೇಗೆ ಮಾಡೋದಂತ ಬಂದರೆ
ಈ ಸ್ಟೆಪ್ ಎಲ್ಲ ಬಿಟ್ಟು ನಾನು ಸಿಂಪಲ್ ಸ್ಟೆಪ್ ಹೇಳ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ನಾವು ಈ ರಿಯಾಕ್ಷನ್ ನೋಡೋಕೆ ಹೋದರೆ ಇದ್ಯಾವುದು Zn ಪ್ಲಸ್ H2SO4 ಗಿವ್ಸ್ ZnSO4 ಪ್ಲಸ್ H2. ಈ ರಿಯಾಕ್ಷನ್ ನೋಡೋಕೆ ಹೋದರೆ Zn ಇಲ್ಲಿ ಎಷ್ಟಿದೆ? 1 ಇದೆ. ಇಲ್ಲಿ ಎಷ್ಟಿದೆ? ಇಲ್ಲಿ ಒಂದೇ Zn ಇದೆ. ಇಲ್ಲಿ H ಮಾಲಿಕ್ಯೂಲ್ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ ಪ್ರಾಡಕ್ಟ್ ಸೈಡ್? ಇಲ್ಲೂ H ಮಾಲಿಕ್ಯೂಲ್ 2 ಇದೆ. SO4 ಇಲ್ಲಿ ಎಷ್ಟಿದೆ? 1 ಕಾಂಪೌಂಡ್ ಇದೆ. ಇಲ್ಲಿ ಎಷ್ಟಿದೆ? ಒಂದೇ ಇದೆ. ಸೊ ಇಟ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಈ ಥರ ಅಲ್ಲಿ ಎಕ್ಸಾಮಲ್ಲಿ ಕೇಳಿದರೆ ಅಲ್ಲಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಬರೆದು ಬಂದರೆ ನಿಮಗೆ ಮಾಡಿಸ್ಕೊಡ್ತಾರೆ. ಈಗ ನಾವು ಬ್ಯಾಲೆನ್ಸ್ ಆಗದೇ ಇರೋ ಕೆಮಿಕಲ್ ಇಕ್ವೇಷನ್ ಟೈಪ್ ನೋಡೋಕೆ ಹೋದರೆ ಈಗ ನೋಡಿ, ಇಲ್ಲಿ ಈ ರಿಯಾಕ್ಷನ್ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಈಗ ಇಲ್ಲಿ ಬ್ಯಾಲೆನ್ಸ್ ಆಗಿ ಇಲ್ಲ ರಿಯಾಕ್ಷನ್. ಇಲ್ಲಿ ಎಷ್ಟಿದೆ? Fe 1 ಇದೆ, ಇಲ್ಲಿ 3 ಇದೆ. ಇಲ್ಲಿ H ಎಷ್ಟಿದೆ? 2 ಇವೆ ಮಾಲಿಕ್ಯೂಲ್. ಇಲ್ಲಿ ಎಷ್ಟಿದೆ? 2 ಇವೆ. ಇಲ್ಲಿ ಎಷ್ಟಿವೆ? O ಅಂದರೆ ಆಕ್ಸಿಜನ್ ಎಷ್ಟಿದೆ? 4 ಇವೆ. ಇಲ್ಲಿ ಒಂದೇ ಇದೆ. ಈಗ ನಾವು ಇದನ್ನ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋಕೆ ಹೋದರೆ ಏನಾಗುತ್ತೆ ನೋಡೋಣ. Fe ಇಲ್ಲಿ ಎಷ್ಟಿದೆ? 3 ಇದೆ. ಅಂದರೆ ಇಲ್ಲಿ 3 ಬರೀರಿ, ಬರೆದ್ರ. ಇಲ್ಲಿ O ಎಷ್ಟಿದೆ? ಒಂದೇ ಇದೆ. ಅಂದರೆ ಇಲ್ಲಿ 4 ಇವೆ, ಇಲ್ಲೇ ಒಂದೇ ಇದೆ. ಅಂದರೆ ನೀವು ಇಲ್ಲಿ ಏನು ಅಂದರೆ ಯಾವ ನಂಬರ್ ಇಷ್ಟರೆ O 4 ಆಗಬೇಕು, ಇಲ್ಲಿ 4 ಆಗಬೇಕು, ಇದಕ್ಕೆ ಈಕ್ವಲ್ ಆಗಬೇಕಂದ್ರೆ ಅಂದರೆ ಇಲ್ಲಿ ನೀವು 4 ಬರೆದ್ರೆ O 4 ಇಂಟು ಇಲ್ಲಿ ಯಾವತ್ತು ಏನಿರಲಿಲ್ಲ ಅಂದರೂ 1 ಇರುತ್ತೆ. ಸೊ 4 ಇಂಟು 1 4. O ಎಷ್ಟಾಯ್ತು? ಇಲ್ಲಿ 4 ಆಯಿತು. 4 ಇಂಟು ಇಲ್ಲಿ 2 ಇದೆ ಅಂದರೆ 4 ಇಂಟು 2 8 ಆಯಿತು. ಅಂದರೆ ಇಲ್ಲಿ 2 ಇವೆ H ಮಾಲಿಕ್ಯೂಲ್, ಇಲ್ಲಿ 8 ಆಯ್ತು. ಈಗ ಸೊ ಇಲ್ಲಿ ನಾವು ಏನು ಮಲ್ಟಿಪ್ಲೈ ಮಾಡಿದರೆ ಇಲ್ಲೂ 8 ಆಗುತ್ತೆ ಅಂದರೆ 4. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ನಾವು ಈಗ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಆಗಿ ರೆಡಿ ಆಗಿದೆ. ಇದ್ರ ಟ್ರಿಕ್ನ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ, ಅದನ್ನ ನೋಡಿ. ದಿಸ್ ಅಂದರೆ ಈ ಒನ್ ಶಾರ್ಟ್ ಲೆಕ್ಚರಲ್ಲಿ 1 ಅವರಲ್ಲಿ ಕಡಿಮೆ ಮುಗಿಬೇಕಂದ್ರೆ ಟೈಮ್ ಆಗುತ್ತೆ. ಸೊ ಇದನ್ನು ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಇದು ಫುಲ್ ಎಲ್ಲ ಅದೇ ಇದೆ. ಅಂದರೆ ಇದು ಫುಲ್ ಪೇಜ್ ಬರೀ ಬ್ಯಾಲೆನ್ಸ್ ಹೆಂಗೆ ಮಾಡೋದಂತ ಅವೇ ಇದ್ದಾವೆ ನೋಡಿ. ಇಲ್ಲಿ ನಿಮಗೊಂದು ವರ್ಡ್ ಬರುತ್ತೆ, ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲೇ ಇದೆ ವರ್ಡ್, ಅದು ಇಲ್ಲಿದೆ. ಕೋಯಿಫಿಷಿಯಂಟ್ 4. ಕೋಯಿಫಿಷಿಯಂಟ್ 4 ಅಂದರೆ ಏನು? ಇಲ್ಲಿ ನಿಮ್ದು ಏನು ಒಂದು ಕಂಪೌಂಡ್ ಮುಂದೆ ಇಲ್ಲಿ ಏನು ನಂಬರ್ ಕೊಟ್ಟಿರ್ತಾರಲ್ಲ ಅದೇ ನಿಮ್ಮ ಕೋಯಿಫಿಷಿಯಂಟ್. ಅಂದರೆ ನೀವು ಬ್ಯಾಲೆನ್ಸ್ ಮಾಡುವಾಗ ಯಾರು ನಂಬರ್ ಕಂಪೌಂಡ್ ಮುಂದೆ ಯೂಸ್ ಮಾಡ್ತೀರಲ್ಲ ಅದೇ ಕೋಯಿಫಿಷಿಯಂಟ್. ಈಗ ಇಲ್ಲಿ ಬಂದರೆ ಈ ಲೈನ್ ತುಂಬ ಇಂಪಾರ್ಟೆಂಟು, ತಲೆಯಲ್ಲಿ ರಿಮೆಂಬರ್ ಮಾಡಿ ಇಟ್ಕೊಳ್ಳಿ. ದಿಸ್ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ಅಂದರೆ ಈ ಮೆಥಡ್, ಬ್ಯಾಲೆನ್ಸಿಂಗ್ ಮೆಥಡ್ನ ನಾವು ಏನು ಯೂಸ್ ಮಾಡ್ತೀವಲ್ಲ ಅದನ್ನ ಏನಂತಾರೆ? ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್. ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತಾರೆ. ಹ್ಯಾಸ್ ಯು ಮೇಕ್ ಟ್ರಯಲ್ ಟು ಬ್ಯಾಲೆನ್ಸ್ ದ ಇಕ್ವೇಷನ್ ಬೈ ಯೂಸಿಂಗ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಕೋಯಿಫಿಷಿಯಂಟ್. ಅಂದರೆ ನಾವು ಯಾವತ್ತು ಹೋಲ್ ನಂಬರ್ ಕೋಯಿಫಿಷಿಯಂಟ್ನ ಯೂಸ್ ಮಾಡಿ ಕೆಮಿಕಲ್ ಬ್ಯಾಲೆನ್ಸ್ ಮಾಡ್ತೀವಿ. ಅದನ್ನೇನು ನಾವು ಅಂದರೆ ಟ್ರೈ ಟು ಯೂಸ್ ಮೋಸ್ಟ್ ಸ್ಮಾಲ್ ನಂಬರ್ಸ್, ಅಂದರೆ ಸ್ಮಾಲ್ ನಂಬರ್ಸ್ನ ಹೆಚ್ಚು ಯೂಸ್ ಮಾಡೋಕೆ ಟ್ರೈ ಮಾಡ್ತೀವಿ ಕೆಮಿಕಲ್ ಬ್ಯಾಲೆನ್ಸ್ ಇಕ್ವೇಷನ್ ಇದೆ. ಇನ್ನು ನೆಕ್ಸ್ಟ್ ನಾವು ನೋಡೋಕೆ ಹೋದರೆ ಇಲ್ಲಿ ನಾನು ಬರ್ಸಿರೋ ಹಾಗೆ ನಾನು ಸಾಲ್ವ್ ಮಾಡಿರೋ ರಿಯಾಕ್ಷನ್ ಇದೆ, ಕರೆಕ್ಟ್ ಇದೆಯಾ? 3 4 4. ಎಸ್, ಇಟ್ ಈಸ್ ರೈಟ್. ಇಲ್ಲಿ ಬಂದರೆ ನಾವು ನೋಡಿ CO ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ 2H2 ಗ್ಯಾಸ್ ಇನ್ ದ ಅಟ್ ದ 340 ಅಟಮ್ CH3OH ಅಂದರೆ ಏನಾಗುತ್ತೆ? ಅದು ಮಿಥನಾಲ್ ಫಾರ್ಮ್ ಆಗುತ್ತೆ. ಇಲ್ಲಿ ನಾವು ಚೇಂಜ್ ಇನ್ ಸ್ಟೇಟು ನೋಡ್ಬೋದು. ಇಲ್ಲಿ ಇಫ್ ಯು ಅಬ್ಸರ್ವ್ ವಿ ಕ್ಯಾನ್ ಸಿ ಚೇಂಜ್ ಇನ್ ಸ್ಟೇಟ್. ಗ್ಯಾಸ್ 2 ಕೂಡಿ ಏನು ಫಾರ್ಮ್ ಮಾಡ್ತಿದೆ? ಲಿಕ್ವಿಡ್ ಫಾರ್ಮ್ ಮಾಡ್ತಿದೆ. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದ ಚೇಂಜ್ ಇನ್ ಸ್ಟೇಟ್ ಆರ್ ಕ್ಯಾಟಲಿಸ್ಟ್ ಅಂದರೆ ಏನಂದರೆ ವಿಚ್ ಹೆಲ್ಪ್ಸ್ ಇನ್ ರಿಯಾಕ್ಷನ್. ಅಂದರೆ ಅದು ರಿಯಾಕ್ಷನ್ ಹೆಲ್ಪ್ ಅಷ್ಟೇ ಮಾಡುತ್ತೆ, ಆದರೆ ಅದರಲ್ಲಿ ಇನ್ವಾಲ್ವ್ ಆಗಿ ರಿಯಾಕ್ಟ್ ಆಗೋದಿಲ್ಲ. ಇಟ್ ಓನ್ಲಿ ಸ್ಪೀಡ್ಸ್ ಅಪ್ ದ ರಿಯಾಕ್ಷನ್. ಅಂದರೆ ಒಂದು ರಿಯಾಕ್ಷನ್ ಆಗಬೇಕಂದ್ರೆ ಅದನ್ನು ರಿಯಾಕ್ಷನ್ನ ಫಾಸ್ಟರ್ ಮಾಡೋದು ಯಾವುದು? ಕ್ಯಾಟಲಿಸ್ಟ್. ಅದನ್ನು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಈಗ ನಾವು ಒಂದೆರಡು ಕ್ವಶನ್ ನೋಡೋಣ. ಈಗ ನಾವು ಫಸ್ಟ್ ಕ್ವಶನ್ ನೋಡೋಕೆ ಹೋದರೆ ವೈ ಶುಲ್ಡ್ ಮ್ಯಾಗ್ನೇಷಿಯಮ್ ರಿಬ್ಬನ್ ಕ್ಯಾನ್ ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಇನ್ ಏರ್. ನಾನು ನಿಮಗೆ ಆಗಲೇ ಹೇಳಿದ್ದೀನಿ, ಮ್ಯಾಗ್ನೇಷಿಯಮ್ ರಿಬ್ಬರ್ನ ಸ್ಯಾಂಡ್ ಪೇಪರಿಂತ ಎದಕ್ಕೆ ರಬ್ ಮಾಡ್ತಾರಂತ, ಅದೇ ಅವರು ಕೇಳಿರೋದು. ಏಕೆಂದರೆ ಮ್ಯಾಗ್ನೇಷಿಯಮ್ ಮೇಲೆ ಏನು ಲೇಯರ್ ಫಾರ್ಮ್ ಆಗಿರುತ್ತದೆ? ಮ್ಯಾಗ್ನೇಷಿಯಮ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ.
ಆ ಕಾರಣದಿಂದಾಗಿ ಏನು ಮಾಡ್ತಾರೆ ಅವರು, ಒಂದು ಸ್ಯಾಂಡ್ ಪೇಪರ್ ಇಂತ ಅದ್ರ ಮೇಲೆ ರಬ್ ಮಾಡ್ತಾರೆ. ಅದು ರಬ್ ಮಾಡಾದ್ಮೇಲೆ ಏನಾಗುತ್ತೆ, ಅದ್ರ ಮೇಲಿರೋ ಮ್ಯಾಗ್ನೇಷಿಯಂ ಆಕ್ಸೈಡ್ ಲೇಯರ್ ಏನಾಗುತ್ತೆ, ವ್ಯಾನಿಷ್ ಆಗಿ ಅದನ್ನ ಆದ್ಮೇಲೆ ಬರ್ನ್ ಮಾಡ್ತಾರೆ. ಆಗದು ಬರ್ನ್ ಆಗುತ್ತೆ. ಯಾಕಂದ್ರೆ ಮೊದಲು ಅದು ಬರ್ನ್ ಆಗೋದಿಲ್ಲ. ಯಾಕೆ, ಮ್ಯಾಗ್ನೇಷಿಯಂ ಆಕ್ಸೈಡ್ ಲೇಯರ್ ಇದ್ದಾಗ ಮ್ಯಾಗ್ನೇಷಿಯಂ ರಿಬ್ಬನ್ ಬರ್ನ್ ಆಗೋದಿಲ್ಲ. ಆಮೇಲೆ ಅದನ್ನ ರಬ್ ಮಾಡಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಲೇಯರ್ ವ್ಯಾನಿಷ್ ಆದ್ಮೇಲೆ ಅದೇನಾಗುತ್ತೆ, ಬರ್ನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಆನ್ಸರ್. ಈಗ ನಾವು ಬ್ಯಾಲೆನ್ಸ್ ಈಕ್ವೇಷನ್ ಫಾರ್ ದಿ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಏನು ಕೇಳಿದ್ದಾರೆ, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಏನು ಮಾಡಂದಿದ್ದಾರೆ, ಬ್ಯಾಲೆನ್ಸ್ ಮಾಡಂದಿದ್ದಾರೆ. ಈಗ ನಾವು ಅದನ್ನ ಸಿಂಪಲ್ ಫಾರ್ಮಲ್ಲಿ ಬರ್ಕೊಳಕ್ಕೆ ಹೋದ್ರೆ ಏನಾಗುತ್ತೆ, H2 ಪ್ಲಸ್ ಏನು ಕೊಟ್ಟಿದ್ದಾರೆ, Cl ಕ್ಲೋರಿನ್ ಕೊಟ್ಟಿದ್ದಾರೆ. ಕ್ಲೋರಿನ್ ಗಿವ್ಸ್ HCl. ಇಲ್ಲಿ ಈಗ ನೀವು ಅಬ್ಸರ್ವ್ ಮಾಡಕ್ಕೆ ಹೋದ್ರೆ ಕ್ಲಿಯರ್ ಟು ಕ್ಲಿಯರ್ H2 ಇದೆ, ಇಲ್ಲಿ Cl2 ಇದೆ. ಅಂದರೆ ನಾನು ಇಲ್ಲಿ ಏನು ಬರಿಬೇಕು, ಕೋಫಿಷಿಯಂಟ್ ಏನಿರಬೇಕು, ಇಲ್ಲಿ ಎರಡು ಈ ಸೈಡಲ್ಲಿ ಮಾಸ್ ಸೇಮ್ ಇರೋಕ್ಕೆ ಮತ್ತು ಈ ಸೈಡ್ ಪ್ರಾಡಕ್ಟ್ ಸೈಡ್ ಮಾಸ್ ಸೇಮ್ ಆಗೋಕ್ಕೆ ಮತ್ತು ರಿಯಾಕ್ಟೆಂಟ್ ಸೈಡ್ ಮಾಸ್ ಸೇಮ್ ಆಗೋಕ್ಕೆ ಏನು ಬರಿಬೇಕಾ ಇಲ್ಲಿ ಅಂದರೆ 2. ಏಕೆಂದರೆ 2 ಇಂಟು 1 2 ಅಂದರೆ 2H2O, 2 ಇಂಟು 1 ಅಂದರೆ 2Cl. Cl 2 ಆಯಿತು ಮತ್ತು H2 2 ಆಯಿತು. ಅಂದರೆ ಏನಾಯಿತು, ಅಟಮ್ಸ್ ಆಫ್ ದಿಸ್ ಸೈಡ್ ಮೀನ್ಸ್ ಅಟಮ್ಸ್ ಆಫ್ ರಿಯಾಕ್ಟೆಂಟ್ ಸೈಡ್ ಈಸ್ ಈಕ್ವಲ್ ಟು ಅಟಮ್ಸ್ ಆಫ್ ಪ್ರಾಡಕ್ಟ್ ಸೈಡ್. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈಗ ನಾವು ನೆಕ್ಸ್ಟ್ ರಿಯಾಕ್ಷನ್ ನೋಡೋಕೆ ಹೋಗೋಣ. ನೆಕ್ಸ್ಟ್ ರಿಯಾಕ್ಷನ್ ನೋಡೋಕೆ ಹೋದರೆ ಏನು ಕೊಟ್ಟಿದ್ದಾರೆ, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಯೂಸ್ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ರಿಯಾಕ್ಷನ್ ಬರೋಣ. ಏನು ಕೊಟ್ಟಿದ್ದಾರೆ, ಬೇರಿಯಂ ಕ್ಲೋರೈಡ್ BaCl2 ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ Al2 SO4 thrice. Al2 SO4 thrice gives barium sulfate BaSO4 plus Al2 Cl3 2Cl3. ಇಲ್ಲಿ ಸಾರಿ ಫಾರ್ ದ ರಿಯಾಕ್ಷನ್ ರಾಂಗ್ ಆಗಿದೆ, AlCl3 ಬರುತ್ತೆ. ಈಗ ನಾವು ನೋಡೋಕೆ ಹೋದರೆ ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋಕೆ ಹೋದರೆ ಏನಾಗುತ್ತೆ, ಇಲ್ಲಿ ರಿಯಾಕ್ಟೆಂಟ್ ಸೈಡ್ BA ಎಷ್ಟಿದೆ, ಒಂದಿದೆ. ಪ್ರಾಡಕ್ಟ್ ಸೈಡ್ ಎಷ್ಟಿದೆ, ಒಂದಿದೆ. Cl2 ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ, ಒಂದಿದೆ. ಆದರೆ ರಿಯಾಕ್ಟೆಂಟ್ ಸೈಡಲ್ಲಿ ಪ್ರಾಡಕ್ಟ್ ಸೈಡಲ್ಲಿ Cl ಏನಿದೆ, 3 ಇದ್ದಾವೆ. ಸೊ ಇಲ್ಲಿ ಏನು ಬರಿಬೇಕು ನಾವು, 3 ಇಂದ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಾದ್ಮೇಲೆ ಏನಾಗುತ್ತೆ, ಇಲ್ಲಿ ಎಷ್ಟಿದೆ, Cl3 ಇದೆ. ಇಲ್ಲಿ 3 BaCl2 ಇದೆ. ಅಂದರೆ 3 ಇಂಟು 2 ಎಷ್ಟಾಯಿತು, 6 ಆಯಿತು. ಅಂದರೆ ಇಲ್ಲಿ 3 ಇದ್ದಾವೆ. ಅಂದರೆ ನಾನು ಇಲ್ಲಿ 2 ಇಂಟು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನೋಡಿ. 2 ಇಂಟು 3 6, 3 ಇಂಟು 2 6. ಅಂದರೆ Cl ಎರಡು ಸೈಡ್ ಎಷ್ಟಿವೆ, 6Cl ಇದೆ. ಪ್ರಾಡಕ್ಟ್ ಸೈಡು 6Cl ಇದೆ ಮತ್ತು ರಿಯಾಕ್ಟೆಂಟ್ ಸೈಡು 6Cl ಇದೆ. ಮತ್ತು ಈಗ ನೆಕ್ಸ್ಟ್ ಬೇರೆದಕ್ಕೆ ಹೋದರೆ, ಈಗ ನೆಕ್ಸ್ಟ್ ಅಲ್ಯೂಮಿನಿಯಂ ಹೋಗೋಣ. Al2 ಎಷ್ಟಿವೆ, ಇಲ್ಲಿ Al2 ಇವೆ, ಇಲ್ಲೂ Al2 ಇವೆ. ಅಂದರೆ ಅಲ್ಯೂಮಿನಿಯಂ ಈಸ್ ಬ್ಯಾಲೆನ್ಸ್ಡ್ ಇನ್ ಬೋತ್ ಪ್ರಾಡಕ್ಟ್ ಆ್ಯಂಡ್ ರಿಯಾಕ್ಟೆಂಟ್ ಸೈಡ್. ಈಗ ನಾವು BaSO4 ಥ್ರೈಸಿಗೆ ಬಂದರೆ, BaSO4 ಥ್ರೈಸಿಗೆ ಬಂದರೆ ಅಲ್ಲ, SO4 ಥ್ರೈಸಿಗೆ ಬಂದರೆ SO4 ಇಲ್ಲಿ ಎಷ್ಟಿದೆ, ಒಂದೇ ಇದೆ. ಆಯಿತು, ಇಲ್ಲಿ ಎಷ್ಟಿದೆ, 3 ಇವೆ. ಅಂದರೆ ನಾನು ಇಲ್ಲಿ SO4 ಥ್ರೈಸ್ 3 ಆಗಬೇಕಂದ್ರೆ ನಾನು ಇಲ್ಲಿ ಏನು ಬರೀಬೇಕು, 3 ಬರೀಬೇಕು. ಈಗ ನಾನು ಅಲ್ಲಿ 3 ಬರೆದ್ರೆ ರಿಯಾಕ್ಷನ್ ಏನಾಗುತ್ತೆ, SO4 ಥ್ರೈಸ್ ಆಗುತ್ತೆ. ಇಲ್ಲಿ ಎಷ್ಟು BA ಎಷ್ಟಾಯಿತು, BA 3 ಆಯಿತು. ಇಲ್ಲಿ ಎಷ್ಟಾಯಿತು, BA 3 ಇದೆ. ಅಂದರೆ ಇಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ನಾವು ನೋಡಿ, ಇದು ರಿಯಾಕ್ಷನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನಾನು ಇದ್ರ ಮೇಲೆ ಒಂದು ಹೊಸ ಬೇರೆ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಕೆ ಹೋದರೆ ಏನಿದೆ, ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ವಿತ್ ಸ್ಟೇಟ್ ಸಿಂಬಲ್ ಫಾರ್ ಫಾಲೋಯಿಂಗ್ ರೀಸನ್. ಅಂದರೆ ಸ್ಟೇಟ್ ಸಿಂಬಲ್ ಮೆನ್ಷನ್ ಮಾಡಿದ್ದಾರೆ. ಏನು, ಈಗ ನಾನು ಒಂದು ಇಕ್ವೇಷನ್ ಬರೆಯೋಕೆ ಹೋದರೆ ಏನು, ಯಾವುದು, H2 ಪ್ಲಸ್ Cl2 ಗಿವ್ಸ್ HCl. ಈಗ ಇದು ರಿಯಾಕ್ಷನ್ ಬರೆದ್ರೆ ಅದಕ್ಕೆ ಸ್ಟೇಟ್ ಮೆನ್ಷನ್ ಮಾಡೋ ಅಂದರೆ ಏನು ಮಾಡೋದು, ಇದು H2 ಯಾವ ಫಾರ್ಮಲ್ಲಿ ಇರುತ್ತೆ, ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಇದು Cl2, ಇದು ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಸೊ ಇದು ಗ್ಯಾಸ್ ಬರೆಯೋದು. ಮತ್ತು ಇಲ್ಲಿ HCl ಯಾವ ಫಾರ್ಮಲ್ಲಿ ಇರುತ್ತೆ, ಆ ಫಾರ್ಮ್ ಬರೆಯೋದು. HCl ಯಾವ ಫಾರ್ಮಲ್ಲಿ ಇರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ರೈಟ್ ಪ್ರೆಸೆಂಟ್
ಎಲ್. ಎಲ್ ಇಂತ್ರ ರಿಪ್ರೆಸೆಂಟ್ ಮಾಡೋದು. ಈಗ ನೋಡಿ ನಿಮಗೆ ಸಿಂಬಲ್ ಹೇಳ, ಎಸ್ ಇಂತ್ರ ನೀವು ರಿಪ್ರೆಸೆಂಟ್ ಮಾಡೋದು ಸಾಲಿಡ್ ಇದ್ರೆ ಎಸ್, ಮತ್ತು ಎಲ್ ಇದ್ರೆ ಲಿಕ್ವಿಡ್. ಜಿ ಇದ್ರೆ ಗ್ಯಾಸ್. ಎ ಕ್ಯೂ ಇತ್ತಂದ್ರೆ ಅಕ್ಯೂಯಸ್. ಇದನ್ನ ತಲೆಯಲ್ಲಿ ನೆನಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದಿ ಟೈಮ್ ಇದು ನಿಮಗೆ ಕೇಳ್ತಾರೆ ಹಾಗೂ ಹೆಲ್ಪ್ ಆಗುತ್ತೆ. ನೋಡಿ, ಸೊಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ಇನ್ ವಾಟರ್ ರಿಯಾಕ್ಟ್ ಟು ಗಿವ್ ಇನ್ಸಾಲ್ಯುಬಲ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ದ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತಿದ್ದಾರೆ. ಅದು ರಿಯಾಕ್ಷನ್ ಬರೋಣ. ಅದು ರಿಯಾಕ್ಷನ್ ಇಲ್ಲಿ ಬರೋಣ. ಏನು ಕೇಳಿದ್ದಾರೆ? ಬೇರಿಯಂ ಕ್ಲೋರೈಡ್ BaCl2 ಏನಿರುತ್ತೆ? ಅಕ್ವೇಸ್ ಇರುತ್ತೆ. ಪ್ಲಸ್ ಸೋಡಿಯಂ ಸಲ್ಫೇಟ್ ಅಂದಿದ್ದಾರೆ, ಅಂದರೆ NaSO4. ಎಣ್ಣೆ ಅಲ್ಲ, Na2SO4, ಯಾಕಂದರೆ ಇದ್ರದ್ದು ವ್ಯಾಲೆನ್ಸ್ ಎಷ್ಟಿರುತ್ತೆ? 2 ಇರುತ್ತೆ. ಇದೇನು? ಇದು ಅಕ್ವೇಸ್ ಇರುತ್ತೆ. ಗಿವ್ಸ್ ವಾಟ್? ಗಿವ್ಸ್ ಬೇರಿಯಂ ಸಲ್ಫೇಟ್. ಇದು ಯಾವ ಫಾರ್ಮಲ್ಲಿ ಇರುತ್ತೆ? ಅಕ್ವೇಸ್ ಫಾರ್ಮಲ್ಲೇ ಇರುತ್ತೆ. ಪ್ಲಸ್ ಬೇರಿಯಂ ಸಲ್ಫೇಟ್ ಮತ್ತೇನು ಕೊಡುತ್ತೆ? ಸೋಡಿಯಂ ಕ್ಲೋರೈಡ್ NaCl. ಇದು ಯಾವ ಫಾರ್ಮಲ್ಲಿ ಇರುತ್ತೆ? ಸಾಲಿಡ್ ಫಾರ್ಮ್. ಈಗ ನಾವು ರಿಯಾಕ್ಷನ್ ಬರೆದ್ವಿ, ಇನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದು ನೋಡೋಣ. ಪ್ರೊಡಕ್ಟ್ ಸೈಡಲ್ಲಿ ಬಿ ಎಷ್ಟಿದೆ? ಒಂದಿದೆ. ಇಲ್ಲಿಯೂ ಒಂದೇ ಇದೆ, ಅಂದರೆ ಕ್ಲೋರಿನ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? Cl2 ಇದೆ, ಇಲ್ಲಿ Cl1 ಇದೆ. ಅಂದರೆ ಇಲ್ಲಿ ನಾವು ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ Cl2 ಆಗುತ್ತೆ, ಇಲ್ಲಿ Cl2 ಆಗುತ್ತೆ. ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ ಸೈಡ್ ಏನಾಗುತ್ತೆ? ಈಕ್ವಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ. Na2 ಇಲ್ಲಿ ಎಷ್ಟಿದೆ? Na2 ಇದೆ. ಇಲ್ಲಿ ಎಷ್ಟಿದೆ? ಇದು 2 ಇದಕ್ಕೂ NAಗೂ ಮಲ್ಟಿಪ್ಲೈ ಆಗುತ್ತೆ, ಅಂದರೆ ಇಲ್ಲಿ ಏನಾಯಿತು? Na2 ಆಗಿದೆ. ಸೊ ದಿಸ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಇದೇನು? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಗಿ ಈಗ ಫಾರ್ಮ್ ಆಗಿದೆ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಕೆ ಹೋದರೆ ಏನಿದೆ? ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇನ್ ವಾಟರ್ reacts with hydrochloric acid solution in water to produce sodium chloride solution and water. ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಏನು ರಿಯಾಕ್ಟ್ ಆಗಿದೆ? ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿದೆ. ನೋಡೋಣ ರಿಯಾಕ್ಷನ್. ಇಲ್ಲಿ 1 ಪಾಯಿಂಟ್ ನೆನಪಿಟ್ಕೊಳ್ಳಿ, ಇದು ನಿಮ್ಮದು ಇನ್ನು ಸಾಲ್ಯುಬಲ್ ಸಬ್ಸ್ಟೆನ್ಸ್ ಅಂದರೆ ಏನು? ಪ್ರೆಸಿಪಿಟೇಟ್ ಫಾರ್ಮ್ ಆಗಿರೋದು. ಯಾವ ಕಲರ್ ಅಂದರೆ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ. ಇನ್ಸಾಲ್ಯುಬಲ್ ಯಾವುದು? ಬೇರಿಯಂ ಸಲ್ಫೇಟ್. ಈಗ ನಾವು ನೆಕ್ಸ್ಟ್ ಕ್ವಶನ್ದು ರಿಯಾಕ್ಷನ್ ನೋಡೋಕೆ ಹೋದರೆ ಇಲ್ಲಿ ಬರೆಯೋಣ. ರಿಯಾಕ್ಷನ್ ಏನು ಅಂದಿದ್ದಾರೆ ಅವರು? ಮೊದಲು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH. ಇದೇನಿರುತ್ತೆ? ಅಕ್ವೇಸ್ ಇರುತ್ತೆ. ಪ್ಲಸ್ HCl. ಇದು ಏನಿರುತ್ತೆ? ಅಕ್ವೇಸ್ ಇರುತ್ತೆ. ಗಿವ್ಸ್ ಏನು ಕೊಡುತ್ತೆ? NaCl ಪ್ಲಸ್ ಸಾಲಿಡ್ ಇರುತ್ತೆ, ಪ್ಲಸ್ ವಾಟರ್ H2O ಇರುತ್ತೆ. ಇದು ಯಾವ ಫಾರ್ಮಲ್ಲಿ ಇರುತ್ತೆ? ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಈಗ ನಾವು ಇದ್ರದ್ದು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಬರೆಯೋಕೆ ಹೋದರೆ ನೋಡಿ, ಇಲ್ಲಿ Na ಎಷ್ಟಿದೆ? ಒಂದಿದೆ. ಇಲ್ಲಿ ಎಷ್ಟಿದೆ? ಒಂದಿದೆ. ಇಲ್ಲಿ O ಎಷ್ಟಿದೆ? ಒಂದಿದೆ. ಇಲ್ಲಿ ಎಷ್ಟಿದೆ? ಒಂದಿದೆ. ಇಲ್ಲಿ H ಎಷ್ಟಿದೆ? ಎರಡಿದೆ. ಇಲ್ಲೊಂದು, ಅಂದರೆ ಇಲ್ಲಿ ಎಷ್ಟಿದೆ? ಎರಡಿದೆ. ಅಂದರೆ ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಇದೇನು? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಇದೊಂದು ಕ್ವಶನ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಈ ಕ್ವಶನ್ನ ಹೋಮ್ವರ್ಕ್ ಆಗಿ ಬರೀರಿ. ಈ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ನಾನು ಶಾರ್ಟ್ ವಿಡಿಯೋಸ್ ಹಾಕಿದ್ದೀನಿ. ಅದನ್ನೇ ನೋಡಿದರೆ ನೀವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದರೆ ನಾನು ಅದನ್ನು NCERTಗಿಂತ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ
ಓನ್ ನೋಟ್ಸ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಓದೋದ್ರಕ್ಕಿಂತ ನೀವು ಅಲ್ಲೇ ಶಾರ್ಟ್ ವೀಡಿಯೋಸ್ ನೋಡಿ ಓದಿದರೆ ನಿಮಗೆ ಕಡಿಮೆ ಟೈಮಲ್ಲಿ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ನಾನು ಅದನ್ನ ಹೇಳ್ತಿಲ್ಲ. ನೆಕ್ಸ್ಟ್ ಇದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಿಟ್ಟು ಬೇರೆ ಟಾಪಿಕ್ ನೋಡೋಕೆ ಹೋದರೆ ಇದೊಂದು ಟೇಬಲ್ ಹೇಳ್ತೀನಿ. ಏನು ಅಂದಿದ್ದಾರೆ ಅಂದರೆ ಟೇಬಲಲ್ಲಿ ಎ ಸೊಲ್ಯೂಷನ್ ಆಫ್ ಸ್ಲೇಕ್ಡ್ ಲೈಮ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ವಾಲ್ಸ್. ಅಂದರೆ ವೈಟ್ ವಾಷಿಂಗ್ ವಾಲ್ಸ್ ಅಂದ್ರೇನು, ಗೋಡೆಗಚ್ಚೋ ಸುಣ್ಣಕ್ಕೆ ವೈಟ್ ವಾಷಿಂಗ್ ಅಂತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಸ್ಲೋಲಿ ವಿತ್ ಕಾರ್ಬನ್ ಡೈಆಕ್ಸೈಡ್. ಹಾಗೆ ಒಂದು ರಿಯಾಕ್ಷನ್ ಬರ್ಸಿದ್ದೆ ನಾನು, ಯಾವುದು ಇದನ್ನ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ CO2 gives calcium carbonate ಪ್ಲಸ್ ಹೀಟ್ ಇಷ್ಟು ಬರ್ಸಿದೆ. ಹಾಗೆ ಇದೇ ಈ ರಿಯಾಕ್ಷನ್, ಈ ಟೋಟಲ್ ಟೇಬಲಲ್ಲಿ ಕೊಟ್ಟಿರೋ ರಿಯಾಕ್ಷನ್ ಇದು. ಇನ್ ಏರ್ ಟು ಫಾರ್ಮ್ ಎ ಥಿನ್ ಲೇಯರ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ಇಲ್ಲಿ ಏನು ಫಾರ್ಮ್ ಆಗಿದೆ ಇದೆ. ಏರಲ್ಲಿ ಏನಿರುತ್ತೆ, CO2 ಇರುತ್ತೆ. ಅದೇ ಇಲ್ಲಿ ಕೊಟ್ಟಿರೋದೇನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಸ್ಲೋಲಿ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್. ನೇಚರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ಕ್ಯಾಲ್ಸಿಯಂ ಕಾರ್ಬೊನೇಟು ರಿಯಾಕ್ಟ್ ಆಗಿ ಏನು ಫಾರ್ಮ್ ಮಾಡುತ್ತೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಫಾರ್ಮ್ ಮಾಡುತ್ತೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಈಸ್ ಫಾರ್ಮ್ಡ್ ಆಫ್ಟರ್ 2-3 ಡೇಸ್. ಅಂದ್ರೇನು, 2-3 ದಿನ ಆದಮೇಲೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಫಾರ್ಮ್ ಆಗುತ್ತೆ. ಅದು ಫಾರ್ಮ್ ಆದಮೇಲೆ ಅದಕ್ಕೆ ಏನಂತಾರೆ, ವೈಟ್ ವಾಷಿಂಗ್ ಅಂತಾರೆ. ಕ್ಯಾಲ್ಸಿಯಂ ಕಾರ್ಬೊನೇಟಿಗೆ ಏನಂತಾರೆ, ವೈಟ್ ವಾಷಿಂಗ್ ಅಂತಾರೆ. ಆ್ಯಂಡ್ ಗಿವ್ಸ್ ಎ ಶೈನಿ ಫಿನಿಶಿಂಗ್ ಟು ವಾಲ್ಸ್. ಇದೇ ಏನು ಕೊಡೋದು, ಕ್ಯಾಲ್ಸಿಯಂ ಕಾರ್ಬೊನೇಟ್ ಏನು ಕೊಡೋದು, ಶೈನಿ ಫಿನಿಶಿಂಗ್ ಕೊಡ್ತವೆ ವಾಲ್ಸಿಗೆ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ ಕೆಮಿಕಲ್ ಫಾರ್ಮುಲಾ ಆಫ್ ದ ಮಾರ್ಬಲ್ ಈಸ್ ಕಾಲ್ಡ್ CaCO3. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಕಾರ್ಬೊನೇಟ್ ರಿಯಾಕ್ಷನ್ನೇ ಬರೀಬೇಕು. ವೈಟ್ ವಾಷಿಂಗ್ ರಿಯಾಕ್ಷನ್ ಅಂತ ಕೇಳಿದರೆ ಈ ರಿಯಾಕ್ಷನ್ ಫುಲ್, ಅಂದರೆ ಈ ರಿಯಾಕ್ಷನ್ ಬರೆದ್ರೆ ನಿಮಗೆ ಮಾಡಿಸ್ಕೊಡ್ತಾರೆ. ಈಗ ನಾವು ನೆಕ್ಸ್ಟ್ ಟಾಪಿಕ್ ನೋಡೋಕೆ ಹೋದರೆ, ಇದೆಲ್ಲ ನಾನು ಎಕ್ಸ್ಪ್ಲೇನ್ ಅಲ್ಲೇ ಮಾಡಿದ್ದೀನಿ. ಈ ಆ್ಯಕ್ಟಿವಿಟಿ 1.7ನ ಕ್ಲಿಯರ್ ಆಗಿ ನೋಡ್ಕೋಣ, ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ ಬೋರ್ಡ್ ಎಕ್ಸಾಮಿನೇಷನ್. I am telling that in 2026 ಅಂತಲ್ಲ, 25 ಮತ್ತು 26 ಅಲ್ಲೂ 25-26 ದಿಸ್ ಕ್ವಶನ್ ಕ್ಯಾನ್ ರಿಪೀಟ್. ಅಂದರೆ ಈ ಕ್ವಶನು ರಿಪೀಟ್ ಆಗೋ ಸಾಧ್ಯತೆ ಔಟ್ ಆಫ್ 100 90% ಇದೆ. ಸೊ ಲೆಟ್ ಅಸ್ ರೀಡ್ ದಿಸ್. Take a plastic mug, drill 2 holes at its base and fit rubber stoppers in these holes. Insert carbon electrodes in this rubber stoppers as shown in figure 1.6. ಇಲ್ಲಿ ತೋರಿಸಿರೋ ಹಾಗೆ ಒಂದು ದೊಡ್ಡ ಬೀಕರ್ ತೊಗೊಂಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ, ಡ್ರಿಲ್, ಇಲ್ಲಿ ಕೆಳಗೆ 2 ಹೋಲ್ ಮಾಡಿದ್ದಾರೆ. ಅದನ್ನು ಹೋಲ್ ಮಾಡಾದ್ಮೇಲೆ ರಬ್ಬರ್ ಸ್ಟಾಪರ್ಸ್ನ ಏನು ಮಾಡಿದ್ದಾರೆ, ಫಿಟ್ ಮಾಡಿದ್ದಾರೆ. ಏಕೆಂದರೆ ನೀರು ಹೊರಗೆ ಹೋಗಬಾರ್ದು ಅಂತ ರಬ್ಬರ್ ಸ್ಟಾಪರ್ಸ್ನ ಫಿಟ್ ಮಾಡಿದ್ದಾರೆ. ಇನ್ಸರ್ಟ್ ಕಾರ್ಬನ್ ಎಲೆಕ್ಟ್ರೋಡ್ಸ್, ಇಲ್ಲಿ ಏನು ನಿಮಗೆ ಕಾಣ್ತಿದೆಯಲ್ಲ, ಇವು ಕಾರ್ಬನ್ ಎಲೆಕ್ಟ್ರೋಡ್ಸ್ ಅಂದ್ರೇನು, ಅಲೋಟ್ರೋಪ್ ಆಫ್ ಕಾರ್ಬನ್ ಅಲೋಟ್ರೋಪಲ್ಲಿ ಯಾವ್ದು ಬರುತ್ತೆ, ಗ್ರಾಫೈಟ್ ರಾಡ್. ಅದಕ್ಕೆ ಅದನ್ನು ಫಿಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ, ಇದಕ್ಕೇನು ಮಾಡಿದ್ದಾರೆ, ಇಲ್ಲಿ ವಯರ್ ಅಟ್ಯಾಚ್ ಮಾಡಿದ್ದಾರೆ. ವಯರ್ ಎದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಅವರು ಕರೆಂಟ್ ಪಾಸ್ ಮಾಡಬೇಕು, ಎಲೆಕ್ಟ್ರಿಸಿಟಿ. ಅದಕ್ಕೆ 6 ವೋಲ್ಟ್ ಬ್ಯಾಟ್ರಿ ಕುಣಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ, ನಾವು ಇಲ್ಲಿ ಇರೋದೇನು, ನೀರು. ಯಾವತ್ತು ನೀರಲ್ಲಿ ಡೈರೆಕ್ಟ್ ಕರೆಂಟ್ ಪಾಸ್ ಮಾಡಿದ್ರೆ ಪ್ಯೂರ್ ನೀರಲ್ಲಿ ಕರೆಂಟ್ ಹೊಡೆಯೋದಿಲ್ಲ, ಪ್ಯೂರ್ ನೀರಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಯಾಕಂದರೆ ಅದರೊಳಗೆ ಅಯಾನ್ಸ್ ಈಸ್ ಆಬ್ಸೆಂಟ್ ಆಫ್ ಅಯಾನ್ಸ್ ಕಾಸ್ ದ ನೋ ಕರೆಂಟ್ ಇನ್ ಪ್ಯೂರ್ ವಾಟರ್. ಅಯಾನ್ಸ್ ಆಬ್ಸೆಂಟ್ ಇರೋದ್ರಿಂದ ಅದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಬರೋದಿಲ್ಲ. ಒಂದು ರಿಮೆಂಬರ್ ದಟ್ ಆ್ಯನೋಡ್ ಈಸ್
ಪಾಸಿಟಿವ್ ಆ್ಯಂಡ್ ಕ್ಯಾಥೋಡ್ ಈಸ್ ನೆಗೆಟಿವ್. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ಅವರು ಆ್ಯನೋಡ್ ಅಯಾನ್ಸ್ ಕೊಟ್ಟರೆ ಅದು ನೆಗೆಟಿವ್ ಆಗಿರುತ್ತೆ, ಮತ್ತು ಕ್ಯಾಥೋಡ್ ಅಂದರೆ ನೆಗೆಟಿವ್ ಇರುತ್ತೆ. ಆದರೆ ಕ್ಯಾಥೋಡ್ ಅಯಾನ್ಸ್ ಅಂತ ಕೊಟ್ಟರೆ ಅದು ಯಾವತ್ತೂ ಪಾಸಿಟಿವ್ ಇರುತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದರೆ, ಮಗ್ಗಲ್ಲಿ ನೀರು ಹಾಕಿದ್ದಾನೆ ಅಂದರೆ ನಾನು ಇದೇ ಹೇಳಿರೋ ಪ್ರಕಾರ ನೀರಲ್ಲಿ ಕರೆಂಟ್ ಹೊಡೆಯೋದಿಲ್ಲ ಪ್ಯೂರ್ ನೀರಲ್ಲಿ. ಸೊ ವಿ ಆ್ಯಡ್ ಸಮ್ ಅಮೌಂಟ್ ಆಫ್ H2SO4 ಅಂದರೆ ಸಲ್ಫರಿಕ್ ಆ್ಯಸಿಡ್ನ ಅದರಲ್ಲಿ ಆ್ಯಡ್ ಮಾಡ್ತೀವಿ. ಯಾಕೆ? ಅಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದರೆ ಅಯಾನ್ಸ್ ಇದ್ದರೆ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಸೊ H2SO4 ಆ್ಯಡ್ ಮಾಡಿದರು. ಆ್ಯಡ್ ಮಾಡಾದಮೇಲೆ ಕರೆಂಟ್ ಪಾಸ್ ಮಾಡಿದರು 6 ವೋಲ್ಟ್ ಬ್ಯಾಟ್ರಿಯಲ್ಲಿ. ಕರೆಂಟ್ ಪಾಸ್ ಮಾಡಾದ್ಮೇಲೆ ಏನಾಗುತ್ತೆ, ನೀರಲ್ಲಿ ಕರೆಂಟ್ ಫ್ಲೋ ಆದಮೇಲೆ ಅಲ್ಲಿ ಎಲೆಕ್ಟ್ರಾನ್ಸ್ ಒಳಗೆ ಟೆಸ್ಟ್ ಟ್ಯೂಬ್ಸ್ ಒಳಗೆ ಏನಾಗುತ್ತೆ, ಗ್ಯಾಸ್ ಫಾರ್ಮ್ ಆಗುತ್ತೆ. ಯಾವ್ಯಾವ ಗ್ಯಾಸ್ ಅಂದರೆ, ಒಂದು ಹೈಡ್ರೋಜನ್ ಗ್ಯಾಸ್, ಇನ್ನೊಂದು ಯಾವುದು ಆಕ್ಸಿಜನ್ ಗ್ಯಾಸ್. ಇಲ್ಲಿ ನಾವು ನೋಡಬೇಕಾಗಿರೋದು ಅಂದರೆ 2 ಫಾರ್ಮ್ ಆಗುತ್ತೆ, ಆದರೆ ಅದ್ರ ರೇಷಿಯೋ ಎಷ್ಟು ಇರುತ್ತೆ ಫಾರ್ಮ್ ಆಗಿರೋದು ಅದನ್ನು ನೋಡ್ಬೇಕಂದ್ರೆ ರಿಯಾಕ್ಷನ್ ಬರಿಬೇಕು. ರಿಯಾಕ್ಷನ್ ಇಲ್ಲೇ ಸೈಡಲ್ಲಿ ಬರೀನ ನೋಡಿ. ಈ ಕ್ವಶನ್ಸ್ ಇಲ್ಲೇ ಆನ್ಸರ್ ಬರೆಸಿಬಿಡ್ತೀನಿ. ಏನಂತ ಕೇಳಿದರೆ ಕ್ವಶನ್ಸ್, ಯು ವಿಲ್ ಅಬ್ಸರ್ವ್ ದ ಫಾರ್ಮೇಷನ್ ಆಫ್ ಬಬಲ್ಸ್ ಅಟ್ ದ ಬಾಲ್. ದಿಸ್ ಬಬಲ್ಸ್ ಡಿಸ್ಪ್ಲೇಸ್ ವಾಟರ್ ಇನ್ ದ ಟೆಸ್ಟ್ ಟ್ಯೂಬ್. ಈಸ್ ದ ವ್ಯಾಲ್ಯೂಮ್ ಆಫ್ ದಿ ಗ್ಯಾಸಸ್ ದ ಸೇಮ್ ಇನ್. ಇಲ್ಲಿ ಏನು ಬರಿಬೇಕು, ನೋ ಅಂತ ಬರೆದ್ರೆ ಅದರ ಆನ್ಸರ್ ಮುಗಿಯುತ್ತೆ. ಒನ್ಸ್ ಅಟ್ ದ ಟೆಸ್ಟ್ ಟ್ಯೂಬ್ ಆರ್ ಫಿಲ್ಡ್ ವಿತ್ ದ ರೆಸ್ಪೆಕ್ಟಿವ್ ಗ್ಯಾಸಸ್, ರಿಮೂವ್ ದೆಮ್ ಕೇರ್ಫುಲಿ. ಟೆಸ್ಟ್ ದಿಸ್ ಗ್ಯಾಸ್ ಒನ್ ಬೈ ಒನ್ ಬೈ ಬ್ರಿಂಗಿಂಗ್ ಎ ಬರ್ನಿಂಗ್ ಕ್ಯಾಂಡಲ್ ಕ್ಲೋಸ್ ಟು ಮೌತ್ ಆಫ್ ದಿ ಟೆಸ್ಟ್ ಟ್ಯೂಬ್. ಯಾಕೆ ಹೇಳಿದಾರೆ ಅಂದರೆ, ನಾವೀಗ ಹೈಡ್ರೋಜನ್ ಎವಾಲ್ವ್ ಆಗ್ತಿದೆ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ, ಕ್ಯಾಂಡಲ್ ಯೂಸ್ ಮಾಡ್ತೀವಿ. ಸೊ ದೇ ಹ್ಯಾಡ್ ಟೋಲ್ಡ್ ದಟ್ ಯೂಸ್ ಬರ್ನಿಂಗ್ ಕ್ಯಾಂಡಲ್ ಕ್ಲೋಸ್ ಟು ಮೌತ್ ಆಫ್ ದಿ ಟೆಸ್ಟ್ ಟ್ಯೂಬ್. ಆದರೆ ಅಲ್ಲಿ ಏನು ಹೈಡ್ರೋಜನ್ ಎವಾಲ್ವ್ ಆಗ್ತಿದ್ರೆ ಏನಾಗುತ್ತೆ, ಸ್ಪಾರ್ಕ್ ಫಾರ್ಮ್ ಆಗುತ್ತೆ ಅಟ್ ದ ಎಂಡ್ ಆಫ್ ದಿ ಬರ್ನಿಂಗ್ ಕ್ಯಾಂಡಲಲ್ಲಿ. ಈಗ ನಾವು ಇದ್ರದ್ದು ಕೆಮಿಕಲ್ ರಿಯಾಕ್ಷನ್ ನೋಡೋಕೆ ಹೋದ್ರೆ ಏನಾಗುತ್ತೆ, H2O ಎಲೆಕ್ಟ್ರಿಸಿಟಿ ಪಾಸ್ ಮಾಡಾದ್ಮೇಲೆ ಏನಾಗುತ್ತೆ, H2 + O2 ಫಾರ್ಮ್ ಆಗುತ್ತೆ. ಈಗ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರೆಯೋಕೆ ಹೋದ್ರೆ ಏನಾಗುತ್ತೆ, ಇಲ್ಲಿ 2 ಬರಿಬೇಕು, ಇಲ್ಲಿ 2 ಬರಿಬೇಕು, ಅಷ್ಟೇ. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಕಂಪ್ಲೀಟೆಡ್ ಆಯಿತು. ಈಗ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಕಂಪ್ಲೀಟ್ ಆದಮೇಲೆ ನಾವು ಇಲ್ಲಿ ಗ್ಯಾಸ್, ಇವೆರಡು ಗ್ಯಾಸ್ ಏನು ಗ್ಯಾಸಸ್ ಫಾರ್ಮ್ ಆಗಿದೆ. ಈ ಗ್ಯಾಸಸ್ದು ರೇಷಿಯೋ ಎಷ್ಟಿದೆ ಅಂತ ಕ್ವಶನ್ ಬೋರ್ಡ್ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿದರೆ, ಈಗೂ ಕೇಳೋ ಸಾಧ್ಯತೆ ಇದೆ. ಸೊ ಇದ್ರ 2 ರೇಷಿಯೋ ತೆಗಿಬೇಕಂದ್ರೆ ಮೊದಲು ಇವು 2 ಅಟಾಮಿಕ್ ಮಾಸಸ್ ತೆಗಿಬೇಕು. ಅಟಾಮಿಕ್ ಮಾಸಸ್ ತೆಗಿಬೇಕಂದ್ರೆ ಇಲ್ಲಿ H ಎಷ್ಟಿವೆ, 4 ಇದೆ. ಅಂದರೆ ನಾನು ಇಲ್ಲಿ 4 ಇಟ್ಟೆ. O2 ಅಂದರೆ 32 ಇರುತ್ತೆ. 32 1 8 1:8. ಇದು ಹೈಡ್ರೋಜನ್ದು, ಇದು ಆಕ್ಸಿಜನ್ದು. 1:8 ಇರುತ್ತೆ ಯಾವತ್ತು. ಅಂದರೆ ಇಲ್ಲಿ ಯಾವ್ದು ಹೆಚ್ಚಾಗುತ್ತೆ, O2 ಹೆಚ್ಚಾಗುತ್ತೆ ವ್ಯಾಲ್ಯೂಮಲ್ಲಿ. ಮೀನ್ಸ್ ಇನ್ನು ಈ ಇದರಲ್ಲಿ ನಿಮಗೆ ಕ್ವಶನು ಯಾವುದು ಗ್ಯಾಸ್ ಹೆಚ್ಚಿದೆ, ವ್ಯಾಲ್ಯೂಮ್ ಆಫ್ ದ ಗ್ಯಾಸ್ ವಿಚ್ ಈಸ್ ಮೋರ್ ವ್ಯಾಲ್ಯೂಮ್ ಅಂತ ಕೇಳಿದರೆ ನೀವು ಆಕ್ಸಿಜನ್ ಅನ್ಬೇಕು, ವಿಚ್ ಈಸ್ ಲೆಸ್ ಅಂದರೆ ಹೈಡ್ರೋಜನ್ ಅನ್ಬೇಕು. ಆದರೆ ಯಾವ ರೇಷಿಯೋದಲ್ಲಿದೆ ಅಂತ ಕೇಳಿದರೆ 1:8 ಅಂತ ಹೇಳಬೇಕು. ಇದು ಹೈಡ್ರೋಜನ್, ಇದೇನು ಆಕ್ಸಿಜನ್. ಈಗ ನಾವು ನೆಕ್ಸ್ಟ್ ನೋಡೋಕೆ ಹೋದರೆ ಡೈರೆಕ್ಟ್ ಕೊರೋಜನ್ಗೆ ಹೋಗೋಣ. ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ನೋಡೋಣ. ನೋಡಿ, ದ ಸರ್ಫೇಸ್ ಆಫ್ ದಿ ಕಾಪರ್ ಪೌಡರ್ ಬಿಕಮ್ಸ್ ಕೋಟೆಡ್ ವಿತ್ ಬ್ಲ್ಯಾಕ್ ಕಾಪರ್. ಅಂದರೆ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ಬೌಲ್, ಅಂದರೆ ಅದಕ್ಕೆ ಬೌಲಿಗೆ ಏನಂತಾರೆ, ಇವರು ಬೌಲಿಗೆ ಕೆಮಿಕಲಲ್ಲಿ ಚೈನಾ ಡಿಶ್ ಅಂತಾರೆ. ಚೈನಾ ಡಿಶಲ್ಲಿ ಏನಾಗ್ತಾರೆ,
ಕಾಪರ್ ಪೌಡ್ರ್ ಹಾಕ್ತಾರೆ. ಕಾಪರ್ ಪೌಡ್ರ್ ಹಾಕಾದ್ಮೇಲೆ ಅದನ್ನ ಬರ್ನ್ ಮಾಡ್ತಾರೆ. ಬರ್ನ್ ಮಾಡಾದ್ಮೇಲೆ ಏನಾಗುತ್ತೆ, ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ರಿಯಾಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಯಾವುದು, ಕಾಪರ್ ಪ್ಲಸ್ O2 ಗಿವ್ಸ್, ಹೀಟ್ ಮಾಡಾದ್ಮೇಲೆ ಏನು ಕೊಡುತ್ತೆ, 2CuO. ಅಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರೆದಿರ್ತಾರೆ. ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅದು ಕಾಪರ್ ಆಕ್ಸೈಡ್ ಫಾರ್ಮ್ ಆಗಿರೋದು ಏನಂತಾರೆ, ಬ್ಲ್ಯಾಕ್ ಕೋಟೆಡ್. ಬ್ಲ್ಯಾಕ್ ಕೋಟೆಡ್ ಆಗಿ ಅದ್ರ ಮೇಲೆ ಫಾರ್ಮ್ ಆಗಿರುತ್ತೆ. ಈ ಬ್ಲ್ಯಾಕ್ ಕೋಟೆಡ್ ಎದಕ್ಕೆ ಫಾರ್ಮ್ ಆಗಿದೆ ಅಂದರೆ ಆಕ್ಸಿಜನ್ನಲ್ಲಿ ಬರ್ನ್ ಮಾಡಿದ್ದಕ್ಕೆ ಈ ಬ್ಲ್ಯಾಕ್ ಕೋಟೆಡ್ ಫಾರ್ಮ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಇದನ್ನು ಬ್ಲ್ಯಾಕ್ ಕೋಟೆಡ್ ಇದ್ದಿದ್ದನ್ನ ಮತ್ತೆ ನಾವು ಹೇಗಿತ್ತು ಹಾಗೆ ತರೋದಕ್ಕೆ ಹೈಡ್ರೋಜನ್ ಗ್ಯಾಸ್ನ ಕಾಪರ್ ಆಕ್ಸೈಡಲ್ಲಿ ಪಾಸ್ ಮಾಡಿದರೆ ಸೇಮ್ ಕಾಪರ್ ಮತ್ತೆ ಹೇಗಿತ್ತು ಹಾಗೆ ನಮಗೆ ಸಿಗುತ್ತೆ. ಮತ್ತೇನು ಫಾರ್ಮ್ ಆಗುತ್ತೆ ಅದ್ರ ಜೊತೆ, H2O ಅಂದರೆ ವಾಟರ್ ಫಾರ್ಮ್ ಆಗುತ್ತೆ. ಇಲ್ಲಿ ಕೊಟ್ಟಿರೋ ರಿಯಾಕ್ಷನ್ ನೋಡೋಕೆ ಹೋದರೆ CuO ಪ್ಲಸ್ H2 ಗಿವ್ಸ್ ಹೀಟ್ ಇನ್ ವೈಲ್ ಹೀಟಿಂಗ್ ಗಿವ್ಸ್ Cu ಪ್ಲಸ್ H2O ಇದು ಕೊಡುತ್ತೆ. ಇನ್ನು ನೆಕ್ಸ್ಟ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ನೋಡೋಕೆ ಹೋದರೆ, ಆಕ್ಸಿಡೇಷನ್ ಅಂದರೆ ಏನಂದರೆ ಗೇನಿಂಗ್ ಆಫ್ ಆಕ್ಸಿಜನ್, ಲೂಸಿಂಗ್ ಆಫ್ ಹೈಡ್ರೋಜನ್. ಗೇನಿಂಗ್ ಆಫ್ ಆಕ್ಸಿಜನ್ ಮತ್ತು ಲೂಸಿಂಗ್ ಆಫ್ ಹೈಡ್ರೋಜನ್ಗೆ ಏನಂತಾರೆ, ಆಕ್ಸಿಡೇಷನ್ ಅಂತಾರೆ. ಒಂದು ರಿಯಾಕ್ಷನಲ್ಲಿ ಆಕ್ಸಿಜನ್ ಗೇನ್ ಆಗಬೇಕು ಅಥವಾ ಹೈಡ್ರೋಜನ್ ಲೂಸ್ ಆಗ್ತಿರ್ಬೇಕು, ಅದಕ್ಕೇನಂತಾರೆ ಆಕ್ಸಿಡೇಷನ್ ಅಂತಾರೆ. ಅದೇ ರಿಡಕ್ಷನ್ ಅಂದರೆ ಒಂದು ಹೈಡ್ರೋಜನ್ ಗೇನ್ ಆಗಬೇಕು ಅಥವಾ ಆಕ್ಸಿಜನ್ ರೆಡ್ಯೂಸ್ ಆಗಬೇಕು, ಅದಕ್ಕೇನಂತಾರೆ ರಿಡಕ್ಷನ್ ಅಂತಾರೆ. ಇಲ್ಲಿ ನಾವು ಈ ರಿಯಾಕ್ಷನ್ ಎಕ್ಸಾಂಪಲ್ ತೊಗೊಳಕ್ಕೆ ಹೋದರೆ ಕಾಪರ್ ಆಕ್ಸೈಡ್ ಪ್ಲಸ್ H2 ಗಿವ್ಸ್ Cu ಪ್ಲಸ್ H2O. ಇಲ್ಲಿ ಕಾಪರ್ ಆಕ್ಸೈಡ್ ಇದೆ, ಅದು ಪ್ರಾಡಕ್ಟ್ ಸೈಡ್ ಬಂದು ಏನಾಗ್ತಿದೆ, ಕಾಪರ್ ಅಷ್ಟೇ ಆಗ್ತಿದೆ. ಅಂದರೆ ಇಲ್ಲಿ O2 ಲಾಸ್ ಮಾಡ್ಕೋತಿದೆ. O2 ಲೂಸ್ ಆದರೆ ಏನಾಗುತ್ತೆ, O2 ಲಾಸ್ ಆದರೆ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಅದೇ O2 ಗೇನ್ ಆದರೆ ಆಕ್ಸಿಡೇಷನ್ ಆಗುತ್ತೆ. ಸೊ ಇಲ್ಲಿ H2 ಸಿಂಗಲ್ ಇದೆ, ಇಲ್ಲಿ H2 ಹೋಗಿ O ಆಗಿದೆ, H2O ಆಗಿದೆ, ಅಂದರೆ ಗೇನ್ ಆಗಿದೆ ಆಕ್ಸಿಜನ್, ಅಂದರೆ ಏನಾಗುತ್ತೆ, ರಿಡಕ್ಷನ್. ನೀವು ಈ ರಿಯಾಕ್ಷನ್ ನೋಡ್ಕೊಳ್ಳಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್. ಅದನ್ನ ಹೇಳ್ತೀನಿ ಕೇಳಿ. MnO2 ಪ್ಲಸ್ 4HCl ಗಿವ್ಸ್ MnCl2 ಪ್ಲಸ್ 2H2O ಪ್ಲಸ್ Cl2 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ MnO2 ಇದೆ, ಅದು ಹೋಗಿ MnCl2 ಆಗ್ತಿದೆ, ಅಂದರೆ ಇಲ್ಲಿ O ಲಾಸ್ ಆಗ್ತಿದೆ, ಅಂದರೆ ಏನಾಯ್ತು, ಇದು ರಿಡಕ್ಷನ್. O ಆಕ್ಸಿಜನ್ ಲಾಸ್ ಆಗೋದಕ್ಕೆ ರಿಡಕ್ಷನ್ ಅಂತಾರೆ. ಅದೇ ಆಕ್ಸಿಜನ್ ಗೇನ್ ಆಯ್ತಂದ್ರೆ ಈಗ ನಾವು ನೋಡೋಕೆ ಹೋದರೆ ಇಲ್ಲಿ HCl ಇದ್ದಿದ್ದು H2 ಆಗಿ ಫಾರ್ಮ್ ಆಗ್ತಿದೆ, ಅಂದರೆ ಇದು HCl ಇದ್ದಿದ್ದು ಏನಾಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. ಅಂದರೆ ಇಲ್ಲಿ ಏನಾಗ್ತಿದೆ, ಆಕ್ಸಿಜನ್ ಗೇನ್ ಆಗ್ತಿದೆ HClಗೆ. ಸೊ ಇಟ್ ಬಿಕೇಮಿಂಗ್ ಆಕ್ಸಿಡೇಟಿಂಗ್. ಇನ್ನು ನಾವು ನೆಕ್ಸ್ಟ್ ನೋಡೋಕೆ ಹೋದರೆ ರಿಡಕ್ಷನ್ ಏಜೆಂಟ್ ಮತ್ತು ಆಕ್ಸಿಡೇಷನ್ ಏಜೆಂಟ್ ಅಂತ ಎರಡು ಬರ್ತವೆ. ಸಿಂಪಲ್, ನೀವು ಯಾವ್ದು ರಿಡಕ್ಷನ್ ಬಂದಿದೆ ಅಲ್ಲ ಅದು ಆಕ್ಸಿಡೈಸಿಂಗ್ ಏಜೆಂಟ್, ಮತ್ತು ನಿಮ್ಮದು ಯಾವುದು ಆಕ್ಸಿಡೇಷನ್ ಬರ್ತಿದೆಯಲ್ಲ ಅದು ರೆಡ್ಯೂಸಿಂಗ್ ಏಜೆಂಟ್. ಇಷ್ಟೇ ತಲೆಯಲ್ಲಿ ನೆನ್ಬಿಟ್ಟುಕೊಳ್ಳಿ. ಅದನ್ನು ಸಿಂಪ್ಲಿ ಕಾಂಪ್ಲಿಕೇಟೆಡ್ ಆಗುತ್ತೆ. ಹಂಗೆ ಹೇಳೋಕ್ಕೋದ್ರೆ ಇಷ್ಟು ನೆನಪಿಟ್ಕೊಂಡ್ರೆ ಅಂದರೆ ನಿಮ್ಮದು ಮುಗೀತು. ಈ ಟಾಪಿಕ್ ಮೇಲೆ ನೀವು ಕ್ಲಿಯರ್ ಆಗ್ತೀರ. ಇನ್ನು ನಾವು ನೆಕ್ಸ್ಟ್ ನೋಡೋಕ್ಕೋದ್ರೆ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರು ಅದನ್ನ ಕೊಟ್ಟಿದ್ದಾರೆ. ವೇರಿಯಸ್ MnO2 ಏನಾಗ್ತಿದೆ, ರೆಡ್ಯೂಸ್ಡ್ ಟು MnCl2 ಆಗ್ತಿದೆ, ಅವರು ಅದನ್ನೇ ಹೇಳಿದ್ದಾರೆ. ಇನ್ ನೆಕ್ಸ್ಟ್ HCl ಈಸ್ ಆಕ್ಸಿಡೈಸ್ಡ್ ಟು Cl2. ಈಗ ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಇನ್ ಡೇ ಟು ಡೇ ಲೈಫ್. ಅಂದರೆ ಆಕ್ಸಿಡೇಷನ್ ಇಂದ ಏನು ಎಫೆಕ್ಟ್ ಆಗ್ತಿದೆ ನಮಗೆ ಅನ್ನೋದು ಇಲ್ಲಿ ಕೊರೋಜನ್
ಕೊರೋಜನ್ ಮತ್ತು ರ್ಯಾನ್ಸಿಡಿಟಿ ಅನ್ನೋ 2 ಟೈಪ್ಸ್ ಬರುತ್ತೆ. ಇದರಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಇನ್ ಎವ್ರಿಡೇ ಲೈಫಲ್ಲಿ. ಕೊರೋಜನ್ ಅಂದರೆ ಏನು? ಸಿಂಪ್ಲಿ ಕೊರೋಜನ್ ಅಂದರೆ ಏನು? ಈಗ ನೀವು ನಿಮ್ಮ ಸ್ಕೂಲಲ್ಲಿ ಡೆಸ್ಕು ಬೆಂಚ್ ಅದು ಇರುತ್ತೆ. ಯಾವುದು ಐರನ್ ಬೆಂಚ್ ಡೆಸ್ಕ್ ಅದು ಇರುತ್ತೆ. ಅದು ಐರನ್ ಬೆಂಚು 1 ವರ್ಷ 2 ವರ್ಷ ಬಿಟ್ಟು ನೋಡಿದರೆ ರಸ್ಟ್ ಆಗುತ್ತೆ. ರಸ್ಟ್ ಅಂದರೆ ಏನು? ಬ್ರೌನ್ ಕಲರ್ ಫಾರ್ಮ್ ಆಗಿರುತ್ತೆ. ಆ ಬ್ರೌನ್ ಕಲರ್ ಫಾರ್ಮ್ ಆಗೋದನ್ನೇ ಏನಂತಾರೆ? ರಸ್ಟಿಂಗ್ ಅಂತಾರೆ. ರಸ್ಟಿಂಗ್ ಆಫ್ ಐರನ್. ವಾಟ್ ಈಸ್ ಕೊರೋಷನ್ ಅಂದರೆ ದ ರಸ್ಟಿಂಗ್ ಆಫ್ ಐರನ್ ವಿತ್ ಆರ್ ದ ಸ್ಪಾಯ್ಲೇಜ್ ಆಫ್ ದಿ ಐರನ್ ಈಸ್ ಕಾಲ್ಡ್ ಕೊರೋಜನ್ ಅಂತ ನಾವು ಬರೆದ್ರೆ ಇಟ್ ಈಸ್ ಕರೆಕ್ಟ್. ಈಗ ನಾವು NCERT ಪ್ರಕಾರ ನೋಡೋಕೆ ಹೋದರೆ ಇಲ್ಲಿ ಕೊಟ್ಟಿರೋದೇನೆಂದರೆ ಐರನ್ ಆರ್ಟಿಕಲ್ಸ್ ಆರ್ ಶೈನಿ ವೆನ್ ನ್ಯೂ. ಹೊಸದಿದ್ದಾಗ ಏನಿರುತ್ತೆ? ಐರನ್ ಆರ್ಟಿಕಲ್ಸ್ ಶೈನಿ ಇರುತ್ತೆ, ಬಟ್ ಗೆಟ್ ಕೋಟೆಡ್ ವಿತ್ ಎ ರೆಡ್ಡಿಶ್ ಬ್ರೌನ್. ಇಲ್ಲಿ ಕೊಟ್ಟಿರೋದಂದರೆ ಏನಂತಾರೆ? ಕೋಟೆಡ್ ವಿತ್ ರೆಡ್ಡಿಶ್ ಬ್ರೌನ್ ಪೌಡರ್ ವೆನ್ ಲೆಫ್ಟ್ ಫಾರ್ ಸಮ್ ಟೈಮ್. ದಿಸ್ ಪ್ರೊಸೆಸ್ ಈಸ್ ಕಾಮನ್ಲಿ ನೌನ್ ಆಸ್ ರಸ್ಟಿಂಗ್ ಆಫ್ ಐರನ್. ಇದೇ ಏನಂತಾರೆ? ರಸ್ಟಿಂಗ್ ಆಫ್ ಐರನ್ ಅಂತಾರೆ. ರಸ್ಟಿಂಗ್ ಆಫ್ ಐರನ್ ಅಂದರೆ ನ್ಯೂ ಐರನ್ ಇದ್ದಾಗ ಶೈನಿ ಸಬ್ಸ್ಟೆನ್ಸ್ನ ಅದು ಲೂಸ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಏನು ಫಾರ್ಮ್ ಆಗುತ್ತೆ? ರೆಡ್ಡಿಶ್ ಬ್ರೌನ್ ಪೌಡರ್ ಟೈಪ್ ಅದರ ಲೇಯರ್ ಸರ್ಫೇಸ್ ಫಾರ್ಮ್ ಅದಕ್ಕೆ ಏನಂತಾರೆ? ರಸ್ಟಿಂಗ್ ಆಫ್ ಐರನ್ ಅಂತಾರೆ. ಈಗ ನಾವು ಅದ್ರ ಕಲರ್ ಬಗ್ಗೆ ರೆಡ್ಡಿಶ್ ಬ್ರೌನ್ ಕಲರ್ ಫಾರ್ಮ್ ಆಗುತ್ತೆ. ಮೋಸ್ಟ್ ಆಫ್ ಟೈಮ್ ಅದನ್ನ ಕೇಳ್ತಾರೆ ಯಾವ ಕಲರ್ ಫಾರ್ಮ್ ಆಗುತ್ತೆ ಅಂತ. ಇನ್ ನೆಕ್ಸ್ಟ್ ಡೆಫಿನೇಷನ್ ಆಫ್ ಕೊರೋಜನ್ ನೋಡೋಕೆ ಹೋದರೆ ವೆನ್ ಎ ಮೆಟಲ್ ಈಸ್ ಅಟ್ಯಾಚ್ಡ್ ಬೈ ಸಬ್ಸ್ಟೆನ್ಸ್ ಅರೌಂಡ್ ಇಟ್ ಸಚ್ ಆಸ್ moisture, acid, etc. It's said to be corrode and this process is called corrosion. ಅಂದರೆ ಒಂದು ಮೆಟಲ್ ಮಾಯಿಶ್ಚರದಲ್ಲಿ ಹೊರಗೆ ಇಡಂದ್ರೆ 1-2-3 ದಿನ ಬಿಟ್ಟು ನೋಡಿದ್ರೆ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಏನು? ರಸ್ಟಿಂಗ್ ಆಫ್ ಐರನ್. ದ ಪ್ರೊಸೆಸ್ ಏನಂತಾರೆ? ಕೊರೋಜನ್ ಅಂತಾರೆ. ಬ್ಲ್ಯಾಕ್ ಕೋಟಿಂಗ್ ಅದೇ ಏನು? ಸಿಲ್ವರ್ ಮೇಲೆ ಏನು ಫಾರ್ಮ್ ಆಗುತ್ತೆ? ಬ್ಲ್ಯಾಕ್ ಕೋಟಿಂಗ್ ಫಾರ್ಮ್ ಆಗುತ್ತೆ. ಸಿಲ್ವರ್ ಮೇಲೆ ರಸ್ಟ್ ಆದರೆ ಇಫ್ ಸಿಲ್ವರ್ ರಸ್ಟ್ ಬ್ಲ್ಯಾಕ್ ಕೋಟಿಂಗ್ ಫಾರ್ಮ್. ಇಫ್ ಐರನ್ ರಸ್ಟ್ reddish brown color is formed, but when the copper rust green color is formed. ಅಂದರೆ ತಲೆಯಲ್ಲಿ ನೆನಪಿಟ್ಕೊಳ್ಳಿ, ಬ್ಲ್ಯಾಕ್ ಕೋಟಿಂಗ್ ಎದ್ರ ಮೇಲೆ ಫಾರ್ಮ್ ಆಗುತ್ತೆ? ಸಿಲ್ವರ್ ಮೇಲೆ. ಅದೇ ರೆಡಿಶ್ ಬ್ರೌನ್ ಕೋಟಿಂಗ್ ಐರನ್ ಮೇಲೆ ಮತ್ತು ಗ್ರೀನ್ ಕೋಟಿಂಗ್ ಕಾಪರ್ ಮೇಲೆ ಫಾರ್ಮ್ ಆಗುತ್ತೆ. ಕೊರೋಜನ್ ಕಾಸಸ್ ಡ್ಯಾಮೇಜ್ ಟು ಕಾರ್ ಬಾಡೀಸ್, ಬ್ರಿಡ್ಜ್, ಐರನ್ ನೇಲ್ಸ್. ಅಂದರೆ ಇವೆಲ್ಲ ಏನು? ಡಿಮೆರಿಟ್ಸ್ ಆಫ್ ಕೊರೋಜನ್. ಅಂದರೆ ಕೊರೋಜನ್ ಇಂದ ಏನು ತೊಂದರೆ ಆಗುತ್ತೆ? ಡಿಸ್ಅಡ್ವಾಂಟೇಜಸ್ ಅಂದರೆ ಡ್ಯಾಮೇಜ್ ಟು ಕಾರ್ ಬಾಡೀಸ್, ಬ್ರಿಡ್ಜಸ್, ಐರನ್ ರೇಲ್ಸ್, ಶಿಪ್ಸ್ ಆ್ಯಂಡ್ ಟು ಆಲ್ ಆಬ್ಜೆಕ್ಟ್ಸ್ ಮೇಡ್ ಅಪ್ ಆಫ್ ಮೆಟಲ್ಸ್ ಇಂದ ಯಾವ ಆಬ್ಜೆಕ್ಟ್ ಆಗುತ್ತೆ ಅದಕ್ಕೆಲ್ಲ ಏನಾಗುತ್ತೆ? ತೊಂದರೆ ಆಗುತ್ತೆ. ಕೊರೋಜನ್ ಆಫ್ ಐರನ್ ಈಸ್ ಸೀರಿಯಸ್ ಪ್ರಾಬ್ಲಮ್. ಅಂದರೆ ಇದನ್ನು ಕೊರೋಜನ್ನ ಪ್ರಿವೆಂಟ್ ಮಾಡಬೇಕಂದ್ರೆ ಯಾವ್ಯಾವ ಸ್ಟೆಪ್ಸ್ ಅಂದರೆ ಪ್ರಿವೆನ್ಷನ್ ಆಫ್ ಕೊರೋಜನ್ ಇದನ್ನ ಕೇಳ್ತಾರೆ. ಸೊ ಲಕ್ಷ್ಯ ಕೊಟ್ಟು ಕೇಳಿ. ಏನು ಬರೆಯೋದು? ಫಸ್ಟ್ ಒನ್ ಆಯಿಲಿಂಗ್, ಸೆಕೆಂಡ್ ಒನ್ ಪೇಂಟಿಂಗ್, ಥರ್ಡ್ ಒನ್ ಏನಾಗುತ್ತೆ? ಗ್ರೀಸಿಂಗ್. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಇವೇನು? ಪ್ರಿವೆನ್ಷನ್ ಆಫ್ ಕೊರೋಜನ್. ಇಂಪಾರ್ಟೆಂಟ್. ಸೊ ಲರ್ನ್ ಇಟ್ ಕೇರ್ಫುಲಿ. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಹೋದರೆ ರ್ಯಾನ್ಸಿಡಿಟಿ ಅಂದರೆ ಏನು? ಈಗ ನೀವು ಅನ್ನ ಆಗಲಿ ಚಪಾತಿ ಆಗಲಿ ಹೊರಗಿಟ್ಟಿರ್ತೀರ. ಸಮ್ಟೈಮ್ಸ್ ಮೀನ್ಸ್ 1 6 ಅವರ್ಸ್ ಬಿಟ್ಟು ನೋಡಿದ್ರೆ ಏನಾಗಿರುತ್ತೆ?
ಅದ್ರ ಕಲರ್ ಆದ್ರೂ ಚೇಂಜ್ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ, ಇಲ್ಲ ಟೇಸ್ಟ್ ಆದರೂ ಚೇಂಜ್ ಆಗಿರುತ್ತೆ, ಅಥವಾ ಅಥವಾ ಅದರದ್ದು ಶೇಪ್ ಆದರೂ ಚೇಂಜ್ ಆಗಿರುತ್ತೆ. ಅದೇ ಏನು ರ್ಯಾನ್ಸಿಡಿಟಿ. ಡ್ಯೂ ಟು ರ್ಯಾನ್ಸಿಡಿಟಿನೇ ಅದರ ಟೇಸ್ಟ್, ಕಲರ್ ಅದು ಎಲ್ಲ ಚೇಂಜ್ ಆಗುತ್ತೆ. ರ್ಯಾನ್ಸಿಡಿಟಿ ಡೆಫಿನೇಷನ್ ನೋಡೋಕೆ ಹೋದರೆ ದ ಸ್ಪಾಯ್ಲೇಜ್ ಆಫ್ ಫುಡ್ ಡ್ಯೂ ಟು ದಿ ಫ್ಯಾಟ್ ಆ್ಯಂಡ್ ಆಯಿಲ್ ಕಂಟೈನಿಂಗ್ ಇನ್ ಫುಡ್ ಮೆಟೀರಿಯಲ್ಸ್. ಸೊ ದ ರ್ಯಾನ್ಸಿಡಿಟಿ ಈಸ್ ಡನ್. ರ್ಯಾನ್ಸಿಡಿಟಿ ಎದಕ್ಕಾಗುತ್ತೆ ಅಂದರೆ ಅದರಲ್ಲಿ ಏನಿರುತ್ತೆ, ಫ್ಯಾಟ್ ಮತ್ತು ಆಯಿಲಿ ಕಂಟೆಂಟ್ ಇರುತ್ತೆ, ಅದ್ರ ಸಲುವಾಗಿ ರ್ಯಾನ್ಸಿಡಿಟಿ ಆಗುತ್ತೆ. ಅಲ್ಲಿ ರ್ಯಾನ್ಸಿಡಿಟಿ ಸ್ಟಾಪ್ ಮಾಡಬೇಕಾದ್ರೆ ಏನು ಮಾಡಬೇಕು? ರ್ಯಾನ್ಸಿಡಿಟಿ ಸ್ಟಾಪ್ ಮಾಡಬೇಕಾದ್ರೆ ಒಂದು ಅದರಲ್ಲಿ ಪ್ರಿವೆಂಟ್ ಆಕ್ಸಿಡೇಷನ್ ಆ್ಯಂಟಿ ಆಕ್ಸೈಡ್ಸ್ ಆ್ಯಡ್ ಮಾಡಬೇಕು. ಫುಡ್ ಕಂಟೇನ್ ಅಲ್ಲಿ ಏನು ಮಾಡಬೇಕು? ಫುಡ್ಡಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸನ್ನ ಆ್ಯಡ್ ಮಾಡಬೇಕು. ಅಂದರೆ ಏನು ಮಾಡುತ್ತದೆ? ಆ್ಯಂಟಿ ಆಕ್ಸಿಡೆಂಟ್ಸು ಆಕ್ಸಿಜನ್ನಿಂದ ಪ್ರಿವೆಂಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋಕೆ ಹೋದರೆ ಕೀಪ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಅಂದರೆ ಏರ್ ಟೈಟ್ ಕಂಟೈನರ್ ಒಳಗೆ ನಾವು ಫುಡ್ ಇಟ್ಟರೆ ಅದರೊಳಗೆ ಆಕ್ಸಿಜನ್ ಲೆವೆಲ್ ಏನಿರುತ್ತೆ, ಕಡಿಮೆ ಇರುತ್ತೆ. ಸೊ ಅದಕ್ಕೇನು ಏನೂ ಆಗೋದಿಲ್ಲ ಫುಡ್ಡಿಗೆ. ಇಟ್ ವಿಲ್ ನಾಟ್ ಸ್ಪಾಯ್ಲ್. ಈಗ ನಾವು ನೆಕ್ಸ್ಟ್ ನೋಡೋಕೆ ಹೋದರೆ ಕುರ್ಕುರೆ ಪ್ಯಾಕೆಟಲ್ಲಿ ನೈಟ್ರೋಜನ್ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ. ವೈ? ಬಿಕಾಸ್ ನೈಟ್ರೋಜನ್ ಏನು ಅದು ರಿಯಾಕ್ಟ್ ಆಗೋದಿಲ್ಲ, ನೈಟ್ರೋಜನ್. ಸೊ ಅದು ಚಿಪ್ಸ್ ಜೊತೆ ನೈಟ್ರೋಜನ್ ರಿಯಾಕ್ಟ್ ಆಗಲ್ಲ ಅಂತ ಏನು ಮಾಡಿದ್ದಾರೆ, ಅದರಲ್ಲಿ ಚಿಪ್ಸಲ್ಲಿ ನೈಟ್ರೋಜನ್ ಗ್ಯಾಸ್ ಫಿಲ್ ಮಾಡಿರ್ತಾರೆ. ದಿಸ್ ಕ್ವಶನ್ ನಿಮ್ಮ ಬೋರ್ಡಲ್ಲಿ ಕೇಳುವ ಚಾನ್ಸಸ್ ಭಾಳ ಐತಿ. ದಿಸ್ ಎಂಡ್ಸ್ ಯುವರ್ ಚಾಪ್ಟರ್. ಸಾರಿ ಫಾರ್ ನಾಟ್ ಕ್ಲಿಯರ್ಲಿ ಎಕ್ಸ್ಪ್ಲೇನಿಂಗ್, ಬಿಕಾಸ್ ಫಸ್ಟ್ ಟೈಮ್ ವಿಡಿಯೋ ಮಾಡತ್ತೀನಿ. ಸೊ ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಿಲ್ಲ. ನೋಡಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಮೆಂಟಲ್ಲಿ ವಿಡಿಯೋ ಹೇಗಾಗಿದೆ ಫಸ್ಟ್ ಟೈಮ್ ಅನ್ನೋದನ್ನ ಕಮೆಂಟ್ ಮಾಡಿ ನಾವು ತಿಳಿಸಿ. ಮುಂದೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಇಷ್ಟು ಹೇಳ್ತಾ ಇನ್ನು ಮುಂದೆ ವಿಡಿಯೋಸನ್ನ ಅಪ್ಲೋಡ್ ಮಾಡ್ತೀನಿ ಕಂಟಿನ್ಯೂಸ್. ನಿಮಗೆ ಏನು ಬೇಕು, ಯಾವ ಟಾಪಿಕ್ನಲ್ಲಿ ವಿಡಿಯೋ ಮಾಡಬೇಕು ಅದನ್ನ ನನಗೆ ಹೇಳಿ, ನಾನು ಮಾಡಿ ಕಳಿಸ್ತೀನಿ. ಸೊ ಥ್ಯಾಂಕ್ಸ್ ಟು ಆಲ್ ಮೈ subscribers. Thank you very